ಚರ್ಚೆ ಅಡ್ಡಕ್ಕೆ ಸ್ವಾಗತ. ಇವತ್ತು ದೀಪಾವಳಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಹೊಸ ಟಾಪಿಕ್ಕು ತೊಗೊಂಡಿದ್ವಿ. ಏನಂತ ಹೇಳಿದ್ರೆ ಸಿನಿಮಾ ಅಂತ ಹೇಳ್ಬಿಟ್ಟು. ಆ ಸಿನಿಮಾ ಇವಾಗ ರೀಸೆಂಟಾಗಿ ಯಾರು ಏನೇನು ಸಿನಿಮಾ ನೋಡಿದ್ರು, ಅದ್ರ ಬಗ್ಗೆ ರಿವ್ಯೂ ಏನು ಅನ್ನೋದು ಒಂದ್ಸಲ ನೋಡೋಣ, ಚೆಕ್ ಮಾಡೋಣ. ರಿವ್ಯೂ ಅಲ್ಲ, ಬೇಸಿಕ್ಲಿ ಅದ್ರ ಬಗ್ಗೆ ಮಾತಾಡೋಣ ಅಷ್ಟೇ. ನಾವು ಹೇಳೋದು ಕೇಳಿಸ್ಕೊಂಡು ಯಾರು ಫಿಲಮ್ ನೋಡಲ್ಲ, ಎಲ್ಲ ಹಳೇದಾಗೋಯ್ತು. ನಾವು ನೋಡಿರೋದು ಆಲ್ಮೋಸ್ಟ್ ಇವ್ರದ್ದೇ ಹೊಸದು ನೋಡಿರೋದು. ಸೊ ಹ್ಯಾಪಿ ದೀಪಾವಳಿ ಗೈಸ್. ದೀಪಾವಳಿ ನಾಟ್ ದಿವಾಲಿ. ದೀಪಾವಳಿ ಹಬ್ಬದ ಶುಭಾಶಯಗಳು. ಓಕೆ, ನೀವೇ ಸ್ಟಾರ್ಟ್ ಮಾಡಿ. ನಿಮಗೆ ಲೇಟೆಸ್ಟಾಗಿ ಯಾವ ಮೂವಿ ನೋಡಿದ್ರಿ, ಏನು ಅನ್ನಿಸ್ತು ನಿಮಗೆ? ಲೇಟೆಸ್ಟಾಗಿ ಅಂತಂದರೆ ನೋಡಿದ್ದೆ ಲಾಸ್ಟು ಕಾಂತಾರ. ಸೊ ನೀವು? ನಾನು ಡ್ಯೂಡ್. ನೀವು? ನಾನು ಓಜಿ ನೋಡಿದೆ ಸರ್, ತೆಲುಗು. ನಿಮ್ದು? ಬೈಸನ್ ಎಲ್ಲ ನೋಡಿದೆ. ಲಾಸ್ಟ್ ನಾನು ರಾತ್ರಿ ನೋಡಿದ್ದು ಬೈಸನ್. ಸೊ ಅದೇ ಕಾಂತಾರ ಅಂತ ಹೇಳಿದ್ರೆ ಹೆಂಗಿದೆ ಫಿಲಮ್? ಚೆನ್ನಾಗಿದ್ಯಾ? ನಾನು ನೋಡೇ ಇಲ್ಲ ಕಾಂತಾರ ಇನ್ನ. ಕಾಂತಾರ ರಿವ್ಯೂ ಬೇಡ, ರಿವ್ಯೂ ಇಲ್ಲ, ಎಲ್ಲ 1000 ರಿವ್ಯೂ ಅಲ್ಲ, ಇದು ಸಿನಿಮಾ ಬಗ್ಗೆ ಹೇಗಿದೆ ಅಂತ. ಸಿನಿಮಾ ಹೇಗಿದೆ, ಸಿನಿಮಾ ಏನ್ ತಗೊಂಡ್ ಬಂದ್ವಿ ತಲೆನಲ್ಲಿ ನಾವು, ಅಂದ್ರೆ ಕೊಟ್ಟಿರೋ ದುಡ್ಡಿಗೆ ಎಂಟರ್ಟೈನ್ ಆದ್ರ ಏನು ಎತ್ತ ಅಂತ. ಕಂಟೆಂಟ್ ಏನಿದೆ ಅಂತ ಅಲ್ಲ ಮಾತು. ಅಂದ್ರೆ ಹೊಸದಾಗಿ ಕಾಂತಾರ ಅಂತ ಹೋಗಿ ಕುತ್ಕೊಂಡ್ರೆ ನೀವು ಹಳೆ ಸ್ಟೋರಿನ ಮರ್ತೋಗ್ಬಿಡ್ಬೇಕು. ಏನಕ್ಕಂದ್ರೆ ಹಳೆ ಸ್ಟೋರಿ ಮತ್ತೆ ಬಂದಂಗೆ ಕಾಣುತ್ತೆ. ಬಟ್ ಏನಂದ್ರೆ ವಿಜುವಲಿ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಹೊಸದಾಗಿ ಪ್ರಯತ್ನ ಚೆನ್ನಾಗಿದೆ. ವಿಜುವಲ್ CG ಎಲ್ಲ ಚೆನ್ನಾಗಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ತುಂಬಾ ರಿವ್ಯೂ ಡೀಪ್ ಆಗಿ ಹೋದ್ರೆ ಸ್ಟೋರಿ ಹೇಳೋ ಥರನೇ ಸ್ಟೋರಿ, ಸೇಮ್ ಅದೇ ಸ್ಟೋರಿನೇ. ನಾನು ಇನ್ನ ನೋಡಿಲ್ಲ ಕಾಂತಾರ. ಮೇಯ್ನ್ ಆಗಿ ನಾನು ಕಾಂತಾರ ಏಂತಕ್ಕೆ ಹೋಗಿಲ್ಲ ಅಂದ್ರೆ, ಅಥವಾ ಹೋಗದೇ ಇರೋದಕ್ಕೆ ಕಾರಣ ಏನಂದ್ರೆ, ಇವಾಗ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಕಾಂತಾರ ನೋಡಿ ಒಂದು ಅದ್ರ ಹಿಂದೆ ಏನ್ ನಡೆದಿತ್ತು ಅಂತ ನನಗೆ ಗೊತ್ತಾಗ್ಬೇಕಿತ್ತು, ಅಥವಾ ಅದಾದ್ಮೇಲೆ ಏನಾಗಿದೆ ಅನ್ನೋದು ಗೊತ್ತಾಗ್ಬೇಕಿತ್ತು. ಇದೆರಡರಲ್ಲಿ ಒಂದಕ್ಕೆ ನಾನು ಕಾಯ್ತಾ ಇದ್ದೆ. ಇದು ಎರಡೂ ಅಲ್ಲ, ತುಂಬಾ ಹಿಂದೆದೊಂದು ಸ್ಟೋರಿ ಅಂತ ಅಂದ್ರೆ ಗೊತ್ತಾಯ್ತು ನನಗೆ. ಸೊ ನನ್ಗೆ ಅದ್ರ ಮೇಲೆ ಇಂಟ್ರೆಸ್ಟೇ ಹೊಡೆಯಿತು ನೋಡಕ್ಕಾಗ್ಲಿ. ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಟ್ರೈಲರ್ ಅಂತ ಬಿಟ್ಟಾಗ ನೀವು ಕದಂಬರ ಕಾಲದ್ದು ಅಂತ ಹೇಳಿದಾಗ, ಕದಂಬರ ಕಾಲದ್ದು ಏನ್ ಬರ್ತದೆ ಅಂತ ಹೇಳಿದ್ರೆ, ಸುಮ್ಮನೆ ಈಗ ಫಿಲಮ್ ಬರ್ತದೆ ಅಂತ ಹೇಳಿದ್ರೆ, ಅಂದ್ರೆ ಯಾವ್ದೋ ಒಂದು ಫಿಲಮ್ ಬರ್ತಾ ಐತೆ, ಸೆಂಟ್ರಲ್ ಒಂದು ಯೂಟ್ಯೂಬಲ್ಲಿ ಒಂದು ಆ್ಯಡ್ ಬರುತ್ತಲ್ಲ, ಆ ಥರ ಕದಂಬರದ್ದು ಒಂದು ಲೈನ್ ಹಿಂಗೆ ಬಂದು ಹೋಗುತ್ತೆ. ಸೊ ಅದು ಪ್ರಾಪರ್ ಆಗಿ ತಗೊಂಡೋಗಿಲ್ಲ ಅಂತ ಹೇಳಿದ್ರೆ. ಕದಂಬರದ್ದು ಅಂತ ಹೇಳಿದ್ರೆ ಕನ್ನಡಿಗರದು ಮೇನ್ ಆಗಿ ನಮ್ದು ಅದು ಅದನ್ನ ಅಂತ ಹೇಳ್ಬಿಟ್ಟು ಮಾಡಿದ್ದು. ಇದು ಮಾರ್ಕೆಟಿಂಗ್ ಪರ್ಪಸ್ ಮಾಡಕ್ ಹೋಗ್ಬಾರ್ದಾಯ್ತು. ಆಮೇಲೆ ಕಂಟೆಂಟು ಅಷ್ಟೇ ನೀವು ಗೆಸ್ ಮಾಡ್ತಾ ಹೋಗ್ಬೋದು. ಆಮೇಲೆ ಏನನ್ನೋದಂದ್ರೆ ಮೇನ್ ಲಾಜಿಕ್ ಏನಂತ ಹೇಳಿದ್ರೆ, ಫಸ್ಟ್ ಕಾಂತಾರ ಹಿಟ್ಟಾಗಿದ್ದು ರೀಸನ್ ಏನಕ್ಕೆ ಅಂದರೆ, ಆ ಲೋಕಲ್ ದೈವ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ಕಾಡು ಜನರು ಅಂತ ಹೇಳಿದ್ರೆ ಏನೋ ಇದನ್ನ ವನದೇವತೆ ಆ ಥರ ಪೂಜೆ ಮಾಡ್ತಾರೆ, ದೈವ ಅಂತ ಹೇಳ್ಬಿಟ್ಟು. ಇದರಲ್ಲಿ ಬರ್ತಾ ದೈವನ ಬಂದು ಕನ್ವರ್ಟೆಡ್ ಇದು ಮಾಡಿಬಿಟ್ರು ಅಂತ ಹೇಳಿದ್ರೆ, ಅಪ್ಡೇಟೆಡ್ ವರ್ಷನ್ನು ಅಂತ ಹೇಳಿದ್ರೆ ಶಿವನ ಪ್ರೊಜೆಕ್ಟ್ ಮಾಡೋ ಥರ ಅದು ಬೇರೆ ವೇನೇ ಹೋಗ್ಬಿಡ್ತು. ಹಿಡ್ತಾ ಇಲ್ಲ ಅಂದ್ರೆ ಲೋಕಲಿಟಿ ಗ್ರಿಪ್ ಇಲ್ಲ. ನಮ್ಗೆ ಹೇಳ್ಬೇಕು ಅಂದ್ರೆ ಕಷ್ಟ, ಗ್ರಿಪ್ ಇಲ್ಲ. ಮೇನ್ ಆಗಿ ಏನಂತ ಹೇಳಿದ್ರೆ ಹಿಡಿದಿಟ್ಕೊಳ್ಳೋದಕ್ಕೆ ಗ್ರಿಪ್ ಇಲ್ಲ. ಮೇನ್ ಆಗಿ ಏನಂದ್ರೆ ರಿಷಬ್ ಶೆಟ್ಟಿನೇ ಕಾಣ್ತಾರೆ. ಬಿಟ್ರೆ ಫಿಲಮ್ ಅಲ್ಲಿ ಬೇರೆಯವ್ರದ್ದು ಪರ್ಫಾರ್ಮೆನ್ಸ್ ಆಗ್ಲಿ ಇನ್ನೊಂದಾಗ್ಲಿ ಅಷ್ಟೊಂದು ಇದಾಗಿಲ್ಲ. ಮೇನ್ ರೀಸನ್ ಅದಕ್ಕೆ ನಾನು ತಿಳಿದ ಮಟ್ಟಿಗೆ ಏನಂತ ಹೇಳಿದ್ರೆ, ಫಸ್ಟ್ಗೆ ಇದ್ದಿದ್ದ ಕ್ರೇಜು ಇದಕ್ಕೂ ಇತ್ತು ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಹೋಗ್ತಾ ಡೌನ್ ಆಯ್ತು. ಸೊ ಏನಂದ್ರೆ ಕದಂಬರು ಆ ಕಾಲದಲ್ಲಿ ಹೌದು ಟ್ರೇಡಿಂಗ್ ಅದು ಇಲ್ಲ ಆಗಿಲ್ಲ ಅಂತ. ಹೌದು, ನನ್ಗೆ ಗೊತ್ತಿಲ್ಲ ಅದು. ಹೌದು, ನಾನು ಕದಂಬರು ಯಾರು ಗೊತ್ತಿಲ್ಲ ನನಗೆ. ನಾನು ಹೋಗಿ ಮೂವಿ ನೋಡ್ತಾ ಇದ್ದೀನಿ, ಕದಂಬರು ಆ ಪೀರಿಯಡ್ ಅಲ್ಲಿ ಟ್ರೇಡಿಂಗ್ ಎಲ್ಲ ಆಗ್ತಾ ಇತ್ತು ಶಿಪ್ ಅಲ್ಲಿ, ಪೋರ್ಟ್. ಹೌದು, ಅವ್ರು ಪೋರ್ಚುಗೀಸರು ಬಂದಿದ್ದೆ 1800 ಚೇಂಜ್ ಅಲ್ಲೇನೋ ಬಂದಿದ್ದು. ಆಗಾನೆ ಪೋರ್ಟ್ ಗಿಟ್ಟು ಅದರ ವ್ಯವಸ್ಥೆಗಳು ಬಂದಿದ್ದು. ಅದಕ್ಕೆ ಮುಂಚಿನ ಕಥೆಯಲ್ಲಿ ಬರಕ್ ಚಾನ್ಸೇ ಇಲ್ಲ ಸರ್. ಇತ್ತು ಅಂದ್ರೆ ನಮ್ಗೆ ಹಿಸ್ಟ್ರಿ ಹೇಳ್ಕೊಟ್ಟಿಲ್ಲ ಅಷ್ಟೇನೆ. ಬಟ್ ನಮ್ದು ಇತ್ತು ತುಂಬಾ ಹಿಂದೆನೆ, ಸಾವಿರಾರು ವರ್ಷಗಳಿಂದನೇ. ಇವಾಗ ಯಾರು ವಾಸ್ಕೋಡಿ ಗಾಮ ಇಂಡಿಯಾನ ಡಿಸ್ಕವರ್ ಮಾಡೋದು ಅಂತ ಹೇಳ್ತಾರೆ. ಇಂಡಿಯಾನ ಅವನೇನ್ ಡಿಸ್ಕವರ್ ಮಾಡೋದು, ಇಂಡಿಯಾ ಅಷ್ಟೊತ್ತಿಗಾಗ್ಲೇ ವರ್ಲ್ಡ್ ಲೀಡರ್ ಆಗಿ ಇತ್ತು. ಬಟ್ ಗೊತ್ತಿಲ್ಲ ನಮ್ಗೆ ಯಾವ ತರ ಇತ್ತು ಅಂತ, ನಮ್ಗೆ ಹಿಸ್ಟ್ರಿ ಗೊತ್ತಿಲ್ಲ. ಸೊ ಹಂಗಾಗಿ ನಾವು ಅದಕ್ಕೇನು ಮಾತಾಡಕ್ಕಾಗಲ್ಲ. ಈಗ ನಾನು ಹೇಳ್ತಾ ಇರೋದು ಒಂದನ್ನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಎಷ್ಟು ಡೀಪ್ ಹೋಗಿದ್ದಾರೆ. ಆಮೇಲೆ ಇನ್ನೊಂದಂತ ಹೇಳಿದ್ರೆ, ಅದು ಆ ವಿಷಯ ನೋಡೋರ್ಗೆ ಬೇಸಿಕ್ ಒಂದು ನಾಲೆಡ್ಜ್ ಕೊಟ್ಬಿಟ್ಟು ಆಮೇಲೆ ತೋರಿಸಿದ್ರೆ. ನಾನು ಹೇಳೋದಂದ್ರೆ, ಈಗ ದುಡ್ಡು ಏನೇ ವಸ್ತು ಇದೆ ದುಡ್ಡು ಕೊಟ್ಟಾಗ ಅದಕ್ಕೆ ಪೈಸಾ ವಸೂಲ್ ಅಂತಾರಲ್ಲ, ಆ ತರದ್ದು ಆಗಿಲ್ಲ ಅಂತ ಎಕ್ಸ್ಪೀರಿಯನ್ಸ್ ಆಗಿದೆ. ಅದೇ ಟೆಕ್ನಿಕಲ್ ಸೈಡ್ ಅದೇ ಹೇಳಿದ್ನಲ್ಲ, VFX ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸ್ಟೋರಿ ನಾನು ಹೇಳೋದು ಏನು ಗೊತ್ತಾ, ಮೇನ್ ಬಂದು ಸ್ಟೋರಿ
ನೀವು VFX ಮಾಡಿದ್ರೆ ಏನ್ ಬರುತ್ತೆ, ಅದು ಮೇನ್ ಆಗಿ ಸ್ಟೋರಿನೇ ಬೇಸ್ ಬಂದು ಏನದ ಸ್ಕಲ್ ಅಂತಾರಲ್ಲ, ನಿಮ್ ಬೋನ್ ಸ್ಟ್ರಕ್ಚರೇ ಕರೆಕ್ಟ್ ಇಲ್ಲ ಅಂತ ಹೇಳಿದ್ರೆ ಅದ್ರ ಮೇಲೆ ಏನೇ ಟ್ಯಾಪ್ ಹಾಕಿದ್ರೂ ಅದು ಸ್ಟ್ರಕ್ಚರ್ ಬರಲ್ಲ. ಸೊ ಹಾಗಾಗಿ VFX ಅಂತೂ ತುಂಬಾ ಚೆನ್ನಾಗಿದೆ. VFX ಹೊಸದಾಗಿ ನೋಡಿದವ್ರಿಗೆ ಅಂದ್ರೆ ಹೇಳಿದ್ರೆ ಕನ್ನಡ ಅಂದ್ರೆ ಓವರ್ ಆಲ್ ಇಂಡಿಯನ್ ಆಡಿಯನ್ಸ್ಗೆ ವಾವ್ ಫ್ಯಾಕ್ಟರ್ ಕಾಣಿಸುತ್ತೆ. ಯಾಕಂದ್ರೆ ಆ ವಿಜುವಲ್ ಎಲ್ಲ ಡಾರ್ಕ್ನೆಸ್ ಕಾಮಿಡಿ ಬೇಕು, ಹೌದು, ಒಂದು ಸ್ವಲ್ಪ CG ಹಾಕ್ಬಿಟ್ಟು ಹೌದು, ಒಂದೆರಡು ಸಾಂಗು, ಅಷ್ಟೇ ಫೈಟು ಅಷ್ಟೇ. ಲಾಸ್ಟ್ ಅಲ್ಲಿ ಅದೇ ದಿ ಎಂಡ್. ಆಮೇಲೆ ಇನ್ನೊಂದೇನಂದ್ರೆ ಟ್ವಿಸ್ಟ್ ಅದಲ್ಲಿ ನಿಮ್ಗೆ ಗೊತ್ತಾ, ನೋಡಿದ್ರ ರಿಷಬ್ ಶೆಟ್ಟಿನೇ ಅವ್ನ್ ಮುತ್ಕ ಇರ್ತಾನಲ್ಲ, ಅವ್ನು ರಿಷಬ್ ಶೆಟ್ಟಿ. ಮುತ್ಕ ಇದ್ ಮಾಡಲ್ವಾ ಅವ್ನು ರಿಷಬ್ ಶೆಟ್ಟಿ. ಅದು ಯಾರು ಅಂತ ಅದು ಏಜ್ ಕ್ಯಾರೆಕ್ಟರ್ ಇರ್ತಾನಲ್ಲ, ಅದು ಆಮೇಲೆ ಥಿಂಕ್ ಮಾಡ್ತಾ ಮತ್ತೆ ನೋಡಿದಾಗ ಗೊತ್ತಾಗಿದ್ದು ಏನಂತ ಹೇಳಿದ್ರೆ ಅವ್ನು ರಿಷಬ್ ಶೆಟ್ಟಿ ಅಂತ. ಅದು ಪಕ್ಕನಾ ಸರ್? ಡಬಲ್ ಆಕ್ಟಿಂಗ್ ಡಬಲ್ ಆಕ್ಟಿಂಗ್ ಇಲ್ಲ CG ಮಾಡಿದಾರೆ ಅಂತ ಸರ್. ಆತರ ಇದ್ರೆ ಇಷ್ಟೊತ್ತಿಗೆ ಟ್ರಾಲ್ ಪೇಜಸ್ ಅವರು ಎಲ್ಲ ಹಾಕ್ಬಿಟ್ರಲ್ಲ, CG ಮಾಡಿದಾರೆ ಅಂತ ಹೇಳ್ಬಿಟ್ಟು ಆಗಿ ಬಂದಿತ್ತು. ನಾನು ಅದೇ ಅನ್ಕೊಂಡಿದ್ದು. ಆಮೇಲೆ ಕ್ಲೀನ್ ಆಗಿ ಫೇಸ್ ನ ಎಲ್ಲೂ ನ್ಯೂಸ್ ಇಲ್ಲ, ಫೇಸ್ ನ ಕ್ಲೋಸ್ ಆಗಿ ಅದೇ ಕ್ರಾಕ್ ತರ ಒಂದು ಇಮೇಜ್ ಇತ್ತಲ್ಲ, ಅದು ಫುಲ್ ಕ್ಲೋಸ್ ಆಗಿ ನೋಡಿ ಅಬ್ಸರ್ವ್ ಮಾಡಿಬೇಕಾದ್ರೆ ಅದೇ ತರ ಕಾಣುತ್ತದೆ. ಡಬಲ್ ಮಾಡಿದಾರೆ ಅಂತ ಹೇಳ್ಬಿಟ್ಟು ಹೇಳಿದಾರೆ. ಬಟ್ ಎಲ್ಲಿ ನೋಡಿದ್ರಿ ನೀವು? ನಾನು ಒಂದಷ್ಟು ಇದನ್ನ ನೋಡಿದೆ, ಇದರಲ್ಲಿ ಏನೋ ಒಂದಷ್ಟು ಇದ್ರದ್ದಿದೆಯಲ್ಲ CG ವರ್ಕ್, ಅದ್ರಲ್ಲಿ ನೋಡಿದಾಗ ಅದು ಅವರೇ ಅಂತ ಅನ್ಸುತ್ತೆ. ಅಂತ ಹೇಳಿದ್ರೆ ನಾನು ಒಂದಷ್ಟು ರಿಸರ್ಚ್ ಮಾಡಿದೆ ಯಾರು ಏನು ಅಂತ. ಏನಕ್ಕಂದ್ರೆ ಆ ಮುತ್ಕನೇ ಮೇನ್ ಇಂಪ್ಯಾಕ್ಟ್ ಇರೋದು ಅಂತ ಹೇಳಿದ್ರೆ ಆ ದೈವನೇ ಅದು. ಸೊ ಆ ದೈವ ಬಂದು ಯಾರು ಆ ಥರ ಕ್ಯಾರೆಕ್ಟರ್ ಮಾಡೋಕೆ ಇದಾಗುತ್ತಾ ಅಂತ ನೋಡಿದಾಗ ಅವರೇ ಮಾಡಿ ಅದನ್ನ CG ಮಾಡಿರೋದು ಅಂತ ಗೊತ್ತಾಯ್ತು. ಸೊ ಹಾಗಾಗಿ ಅದು ಅಲ್ಲಿಗೆ ಮುಗೀತು. ಸೊ ಅಂದ್ರೆ ಏನಂತ ಹೇಳಿದ್ರೆ ಒನ್ ಟೈಮ್ ವಾಚಬಲ್, ಅಂದ್ರೆ ಹಳೇದನ್ನ ತೆಗೆದು ಬಿಡ್ಬೇಕು ತಲೆಯಿಂದ, ಹೊಸ ಫ್ರೆಶ್ ಆಗಿ ನೋಡೋ ಥರ ನೋಡ್ಬೇಕು. ನೀವು ಹಳೇದನ್ನ ಇಟ್ಕೊಂಡ್ರಿ ಅಂತ ಹೇಳಿದ್ರೆ ಹಳೇದ್ರಲ್ಲಿ ಯಾರ್ಯಾರು ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರೂ ಇದರಲ್ಲೂ ಇದ್ದಾರೆ, ನಿಮ್ಗೆ ಅದನ್ನು ಇದನ್ನು ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅದು ಕಾಂತಾರ ಅಲ್ಲಿಗೆ ಇದೆ. ಸೊ ಅಲ್ಲಿಗೆ ಮುಗೀತು. ಸೊ ನಿಮ್ದು ಹೇಗೆ ಓಜಿ? ಸರ್ ನಂದು ಓಜಿ ನೈಸ್ ಫಿಲಂ. ಏನಪ್ಪ ಇವರು ಇಷ್ಟ ಆಗಿಲ್ಲ, ನನಗೆ ಇಷ್ಟ ಆಯ್ತು. ನಾನು ತುಂಬಾ ಕಮ್ಮಿ ಬೇರೆ ಭಾಷೆ ಚಿತ್ರಗಳನ್ನ ನೋಡೋದು, ಕನ್ನಡನೇ ಮೋಸ್ಟ್ ಆಫ್ ದ ಟೈಮ್ ನಾನು ನೋಡೋದು, ಬರೀ ಕನ್ನಡ ಫಿಲಮ್ಸೇ. ಇವಾಗ ಈ ಇದರಲ್ಲಿ ಯಾವ್ದು ನೆಟ್ಫ್ಲಿಕ್ಸ್ ಅಥವಾ ಅಮೆಝಾನ್ ಇದ್ರಲ್ಲೆಲ್ಲ ಜಿಯೋದಲ್ಲೆಲ್ಲ ಕನ್ನಡಕ್ಕೆ ವಾಯ್ಸ್ ಡಬ್ ಆಗಿರೋ ಬೇರೆ ಭಾಷೆ ಫಿಲಮ್ ಕನ್ನಡದಲ್ಲಿ ನೋಡ್ತೀನಿ. ಸೊ ಇದು ನನ್ನ ಫ್ರೆಂಡ್ ಹಿಂಗೆ ಎಲ್ಲದನ್ನ ಕರ್ಕೊಂಡು ಹೋದ, ಹಂಗೆ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು. ನನಗೆ ಏನಂದ್ರೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಮ್ಯೂಸಿಕ್ಕು ಸಕ್ಕದಾಗಿ ಮಾಡೋಣ ತಮ್ಮನ್ನ, ಮತ್ತೆ ಕ್ಯಾಮ್ರಾ ವರ್ಕು ತುಂಬಾ ಇಷ್ಟ ಆಯ್ತು. ಸ್ಕ್ರೀನ್ ಪ್ಲೇ ಓಕೆ, ಅಲ್ಲಿ ಇಲ್ಲಿ ಸ್ವಲ್ಪ ಕೈ ಜಾರಿದ್ರು ಮತ್ತೆ ಒಂದ್ ಕಡೆ ಇಟ್ಕೊಳ್ಳುತ್ತೆ, ಇಷ್ಟ ಆಯ್ತು. ತುಂಬಾ ಜಾರಿದೆ ಬಟ್ ಓಕೆ. ಅದೇ ಏನಂತ ಹೇಳಿದ್ರೆ ಆಸ್ ಎ ಫ್ಯಾನ್ ತರ ನೋಡಿದವ್ರಿಗೆ, ಫ್ಯಾನ್ ಇಲ್ಲ, ನಾನ್ ಫ್ಯಾನ್ ಅಲ್ಲ, ಪವನ್ ಕಲ್ಯಾಣ್ ಫ್ಯಾನ್ ಅಲ್ಲ ನಾನು. ಬಟ್ ನನಗೇನೆ ಪರವಾಗಿ ನಂಗೆ ತೆಲುಗು ಫಿಲಮ್ ಅಂದ್ರೆ ಏನಂತ ತಲೆಯಲ್ಲಿ ಹೆಂಗ್ ಕೂತಿರ್ತೆ ಗೊತ್ತಾ, ಅವನೊಬ್ಬ ಕಿರ್ಚ್ತಾ ಇರ್ತಾನೆ ಹಿಂಗ್ ಹೊಡೆದು ಅಲ್ಲೆಲ್ಲ ಹಾರೋಗ್ ಬೀಳ್ತಾನೆ, ಬರೀ ಇದನ್ನೇ ತಲೆಯಲ್ಲಿ ಇಟ್ಕೊಂಡಿದ್ದವನ್ಗೆ ಸ್ವಲ್ಪ ಟೆಕ್ನಿಕಲ್ ಆಗಿ ಈ ಸಿನಿಮಾ ವರ್ಕ್ ಆಗಿದೆ ಅಂತ ಅನಿಸ್ತು. ಟೆಕ್ನಿಕಲ್ ಏನಿದ್ರು ಇವಾಗ ಒಂದು ಸೀನ್ ಬರೋದು, ಅದರಲ್ಲಿ ಟ್ಯೂಷನ್ ಮಾಡ್ತಾ ಇರ್ತಾನೆ, ಒಂದು ಸಡನ್ ಆಗಿ ಒಬ್ಬ ಬರ್ತಾನೆ ಕೋಟ್ ಸೂಟ್ ಹಾಕೊಂಡು, ನಾನು ಇದೆಲ್ಲ ಗೊತ್ತು, ನೀನ್ ಎಷ್ಟು ಏನ್ ಮಾಡ್ದ ಅದಕ್ಕಂತ ಸಂಬಂಧನೇ ಇರಲ್ಲ. ಒಂದು ಇನ್ನೊಂದು ಅವನು ಸತ್ತೋಗ್ಬಿಟ್ಟಿರ್ತಾನೆ ಇಲ್ಲಿ ಹೀರೋಯಿನ್, ಫೋನ್ ಮಾಡ್ಬಿಟ್ಟು ಇವ್ರಿಗೆ ಹೋಮಿಗ ಯಾರೋ ಇದು ಏನೋ ನಿನ್ ಟೈಮ್ ಬಂತು ರೆಡಿ ಆಗಿರು ಅಂತ ಹೇಳ್ಬಿಟ್ಟು ಫೋನ್ ಮಾಡ್ಬಿಟ್ಟು ಹೇಳ್ತಾನೆ. ಅಂದ್ರೆ ಎಮೋಷನಲ್ ಇಲ್ದಿರೋ ತರ ಅದು. ಹೆಂಗೆ ನೀನ್ ಇವಾಗ ಅಷ್ಟೊತ್ತು ಅವನು ಅಲ್ಲಿಂದ ಹೋಗ್ತಾನೆ ಏನಂತ. ಇದೇ ನಿನ್ಗೆ KGF 2 ನಲ್ಲಿ ಹೆಂಡತಿ ಸತ್ತೋದಾಗ ಯಾವ ತರ ಅವ್ನು ಫುಲ್ ವೈಲ್ಡ್ ಆಗಿ ಬಿಹೇವ್ ಮಾಡ್ತಾನೆ, ಅದು ಎಕ್ಸ್ಪ್ರೆಸಿವ್ ಆಗಿದೆ. ಇದ್ರಲ್ಲಿ ಅಷ್ಟಿಲ್ಲ. ಅದೇ ಹೇಳದ್ನಲ್ಲ, ನನ್ಗೆ ಬೇಸಿಕ್ಲಿ ಒಂದು ನನ್ಗೆ ತುಂಬಾ ಇಷ್ಟ ಆಗಿದೆ, ಫಸ್ಟ್ ಮ್ಯೂಸಿಕ್, ಸೆಕೆಂಡ್ ಕ್ಯಾಮ್ರಾ ವರ್ಕ್, ಮತ್ತೆ ಈ ತೋರ್ಸಿರೋದು ರೀತಿ. ಹೋಗಿದ್ವಿ ಫಸ್ಟ್ ತುಂಬಾ ಟ್ರೈ ಮಾಡಿದ್ವಿ ಕೂತ್ಕೊಂಡು ನೋಡೋಣ ಅಂತ, ಆಗಿಲ್ಲ. ಅದು ನಿದ್ದೆ ಬಂದ್ಬಿಡ್ತು. ನಾವು ಒಳ್ಳೆ ಥಿಯೇಟರ್ ಕರ್ಕೊಂಡು ಹೋಗಿದ್ದಲ್ಲ ಹುಡುಗ, ಸೊ ಸೌಂಡ್ ಎಲ್ಲ ಮಸ್ತಾಗಿತ್ತು, ನನಗೆ ನಿದ್ದೆ ಮಾಡೋಕ್ಕೆಲ್ಲ ಚಾನ್ಸ್ ಸಿಕ್ಕಿಲ್ಲ, ಚೆನ್ನಾಗಿ ಇದಾಯ್ತು. ಹಳೆ ಸ್ಟೋರಿ ಅದು ಏನು ಅಷ್ಟು ಅದು ಫ್ಯಾನ್ ಆಗಿದ್ರೆ ಫ್ಯಾನ್ ಬಿಟ್ಟು ನೀವು ಆಚೆ ಬಂದ್ರೆ ಇನ್ನೊಂದು ಇವರು ಸಿನಿಮಾ ತೆಗಿತಾರೆ, ಒಂದು ಇದಿದೆ ಬಿಫೋರ್ KGF ಆಫ್ಟರ್ KGF. KGF ಬರಕ್ ಮುಂಚೆ ಸಿನಿಮಾನೇ
ಎಲ್ಲಾ ಬೇರೆ ಸ್ಕೇಲ್ ಇತ್ತು. ಹೌದು. ಮೂವೀಸ್ ಅದು ಇದು ತೆಗಿತಾ ಇದ್ರು. ಇವಾಗ ಎಲ್ಲ ರೌಡಿ ಎಲ್ಲ ಬರೀ ರೌಡಿಸಮ್ ಗ್ಯಾಂಗ್ಸ್ಟರ್ ಅದನ್ನ ಹಿಂಗ್ ಮಾಡು ಬಂದ ಅವ್ನಿಗೊಂದು BGM ಹಾಕು. ಹೌದು. ಅದು ಬಾಹುಬಲಿ ಟೈಮ್ ಅಲ್ಲಿ ಆಗಿತ್ತು. KGF ಬಾಹುಬಲಿ ಮುಂಚೆ ಬೇರೆ ತರ, ಬಾಹುಬಲಿ ಬಂದಾದ್ಮೇಲೆ ಎಲ್ಲ ಹಿಸ್ಟಾರಿಕಲ್. ಆಮೇಲೆ ಎಲ್ಲ ಪಾರ್ಟ್ 2 ಪ್ಯಾನ್ ಇಂಡಿಯಾ ಅದೇ. ಬರೀ ಇದೇನೆ. ಮತ್ತೆ ಇನ್ನೊಂದು ಇತ್ತು ಏನಂದ್ರೆ, ಮುಂಚೆ ಎಲ್ಲ ಒಬ್ಬ ಹೀರೋಗೆ ಫೈಟ್ ಮಾಡ್ಬೇಕು ಅಂದ್ರೆ ಮ್ಯಾಕ್ಸಿಮಮ್ 20 ಜನ ಫೈಟರ್ ಗಳು ಬರ್ತಾ ಇದ್ರು. ಇವಾಗೆಲ್ಲ ಮಿನಿಮಮ್ 100 ಜನ ಹೊಡಿಬೇಕು, ಅವಾಗ್ಲೇ ಅವ್ನು ಹೀರೋ. ಏನಂದ್ರೆ ಟೋನ್ ಹಾಗೆ ತರ್ತಿದಾರೆ ಇವಾಗ, ಸಿಮಿಲರ್ ಹಾಗೆ ತರ್ತಿದಾರೆ. ಏನೋ ಡಿಫ್ರೆಂಟ್ ಟೋನ್ ಯಾರು ಕ್ರಿಯೇಟ್ ಮಾಡ್ತಾರೆ. ಕಲರ್ಫುಲ್ ಆಗಿರೋ ಫಿಲಮ್ ಗಳೇ ಬರ್ತಾರ ಲೆಕ್ಕಕ್ಕೆ ಇವಾಗೆಲ್ಲ ಡಾರ್ಕ್. ಈ ಓಜಿಯಲ್ಲಿ ನೋಡಿ ನೀವು, ಅವ್ನು ಎಂತಿ ಸತ್ತೋಗ್ತಾನೆ. ಇವಾಗ ಎಂತಿ ಸತ್ತೋದ್ರೆ ನಾವು ಹೆಂಗಿರುತ್ತೆ ನಮ್ಗೆ, ಯಾವ ತರ ಎಕ್ಸ್ಪೀರಿಯನ್ಸ್ ಅಲ್ಲ, ಒಂದು ಡೈರೆಕ್ಟರ್ ಥಾಟ್ ನಾನು ಹೇಳ್ತಾರೆ. ಡೈರೆಕ್ಟರ್ ಪಾಯಿಂಟ್ ಆಫ್ ಹ್ಯೂಮನ್ ಥಿಂಕ್ ಮಾಡ. ಅವ್ನ್ ಮನುಷ್ಯನೇ ಆ ಫಿಲಮ್ ಅಲ್ಲಿ, ಅದು ಏಲಿಯನ್ ಅಲ್ಲ. ಅವ್ನ ಮನುಷ್ಯ ಹೆಂಗ ಅವ್ನ್ ಇದ್ ಮಾಡ್ತಾನೆ. ಸರಿ BGM ಜೊತೆ ಬರ್ಲಿ, ಹೆಂಗನ ಬರ್ಲಿ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಲ್ಲಿ ಒಂದು ಎಮೋಷನ್ ಇಲ್ಲ, ರಿಯಾಕ್ಷನ್ ಮಾಸ್ ಆಗಿ ಬಂದ್ಬಿಟ್ಟು ಮಾಸ್ ಆಗಿ ಕುಯ್ದ್ಬಿಟ್ಟು ಮಾಸ್ ಆಗಿ ಇಂಟರ್ವಲ್ ಕೊಟ್ಬಿಟ್ಟು ಹೋಗ್ಬಿಟ್ಟ. ಅದು ಏನಂದ್ರೆ, ಅದು ಇವಾಗ ಹೆಂಗ್ ತೆಗಿತಾರೆ ಅಂದ್ರೆ, ಅವ್ರಿಗೆ ಬಿಡು ಆಡಿಯನ್ಸ್ ಇಷ್ಟೇ ಅಂದ್ರೆ, ಈ ಆಡಿಯನ್ಸ್ ಇದೇ ಬೇಕಾಗಿರೋದು ಅಂತ ಅವ್ರು ಫಿಕ್ಸ್ ಆಗ್ಬಿಡ್ತಾರೆ. ಯಾಕಂದ್ರೆ ಸುಮ್ನೆ ಅಲ್ಲ, ಇವಾಗ ಎಷ್ಟೋ ಕೋಟಿ ಬಜೆಟ್, ಅವ್ನ್ ಹೀರೋಗ್ ನಾಲೆಜ್ ಇದೆ, ಹೀರೋ ಇಡೀ ಕ್ರೂ ಅಲ್ಲಿ ಇರೋ ಎಲ್ಲಾರ್ಗು ನಾಲೆಜ್ ಇದೆ, ಸಿನಿಮಾ ನಾಲೆಜ್ ಇರ್ತದೆ. ಅದ್ರಲ್ಲೇ ಯಾವನ ಸೀನ್ ನೋಡ್ಬಿಟ್ಟ ಅಂದ್ರೆ ಓಡ್ ಬಂದು ಏನೋ ಹತ್ತಿ ಏನೋ ಅದು ಜಂಪ್ ಮಾಡಿ ಕುಯ್ದ್ಬಿಡ್ತಾನೆ. ಅವ್ನಿಗೆ ಗೊತ್ತು ಇವ್ನು ಈ ಕಡೆಯಿಂದ ಬಂದ್ರೆ ಅವ್ನ್ ಕುಯ್ತಾನೆ, ಇಲ್ಲ ಕುಯ್ತಾನೆ, ಕುಯ್ಸ್ಕೋಬೇಕು ಅಂತ. ಇಬ್ರು ರೆಡಿಯಾಗೆ ಬರ್ತಾರೆ. ಅದು ಹೆಂಗಂದ್ರೆ, ಇಲ್ಲಿ ಇದನ್ನ ಇಡಬೇಕು ಇಂಟರ್ವಲ್ ಅಲ್ಲಿ, ಇವ್ನ ತಲೆ ಹಿಂಗ್ ಹೋಗ್ಬೇಕು, ತುಂಡಾಗಿ ಹೋಗ್ಬೇಕು, ಅದಕ್ಕೊಂದ್ ಸ್ಟೋರಿ ಮಾಡೋ ಅಂತ ಹೇಳ್ಬಿಟ್ಟು ಮಾಡ್ದಂಗ. ಸಿಂಪಲ್ ಏನಂದ್ರೆ, ಕ್ರಿಟಿಸೈಸ್ ಮಾಡ್ತಿಲ್ಲ, ನನ್ ಹೀರೋ ಯಾವ್ದೇ ಮಾಡಿದ್ರು ನಾನು ಹೋಗಿ ನೋಡ್ತೀನಿ, ಇದು ಮೈಂಡ್ ಅಲ್ಲಿ ಇರೋದು. ಕ್ರಿಟಿಸೈಸ್ ಮಾಡಿದ್ರೆ ಅವರೇ ನೆಕ್ಸ್ಟ್ ಟೈಮ್ ಒಳ್ಳೆ ಮೂವಿ ತೆಗಿತಾರೆ. ಇದು ಓಡಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಅವ್ರು ಏನ್ ಮಾಡ್ತಾರೆ, ಈ ತರ ಮೂವಿ ತೆಗಿಯಲ್ಲ, ಒಳ್ಳೆ ಮೂವಿನೇ ತೆಗಿಯೋದು. ಇಲ್ಲಾಂದ್ರೆ ಇದನ್ನ ನಾವು ಸೆಲೆಬ್ರೇಟ್ ಮಾಡಿದ್ರೆ ಅಂತ ಮೂವೀಸ್ ಬರೋದು. ಅದಕ್ಕೂ ಇವಾಗ ಇದು ಸೆಲೆಬ್ರೇಷನ್ ಇದು ಮಾಡಿ ಸಕ್ಸಸ್ ಮೀಟ್. ಬಟ್ ಇನ್ನೊಂದು ಅವರು ಸಕ್ಸಸ್ ಮೀಟ್ ನನ್ಗೆ ಇಷ್ಟ ಆಗಿದೆ ಏನಂದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಓಜಿ ಇಲ್ಲಿ ಕಾಮಾಕ್ಷಿ ಥಿಯೇಟರ್ ಯಾವ್ದದು ಏನ್ ಗೊತ್ತಾ, DJ ಹಾಕೊಂಡು ಫುಲ್ ನೈಟ್ ಎಲ್ಲ ಶೋಗಳು ಮಾಡ್ಕೊಂಡು ಮಾಡೋದು ಈ ಕರ್ನಾಟಕದಲ್ಲಿ. ಅದು ಅವ್ರ ಸೆಲೆಬ್ರೇಷನ್ ಬಿಡಿ, ಅವ್ರ ಎಂಜಾಯ್ಮೆಂಟ್ ಏನೋ ಮಾಡ್ಕೊಳ್ಳಿ. ಅವನು ಏನಂದ, ಅವನು CM ಡೆಪ್ಟಿ CM ಅವನು ಅದನ್ನ ಮಾಡ್ಬೋದಾಗಿತ್ತು. ಅವನೇನಂದ, ಕಾಂತಾರ ಬರ್ತೈತೆ, ನಾನು ರಿಲೀಸ್ ಮಾಡಕ್ ಬಿಡಲ್ಲ, ನೋಡ್ಕೊಳ್ಳೋಣ. ಅವನ್ ಹಂಗೆ ಅಂದಿದ್ರೆ ಅದು ಬೇರೆದು. ಅವನೇನಂದ, ನಾವ್ ಅವ್ರು ಬಿಡಿ, ಅವ್ರು ಮಾಡ್ತಾರೆ, ನಾವು ಹಂಗ್ ಮಾಡೋದಿಲ್ಲ. ಅದು ಸಿನಿಮಾ ಅಂದ್ರೆ ವಿ ಶುಡ್ ಎಂಜಾಯ್ ಸಿನಿಮಾ. ಅದು ಫ್ಯಾನ್ ಬರುತ್ತೆ. ಇವಾಗ ನೀವ್ ಇವಾಗ ಪುನೀತ್ ರಾಜ್ಕುಮಾರ್ ಫ್ಯಾನ್, ಇಲ್ಲ ಯಾರು ಶಿವನ ಫ್ಯಾನ್, ಇವಾಗ ಅದಕ್ಕೂ ನೀವು ಮಾಡ್ಕೊಳ್ಳಿ, ನೀವು ನಿಮ್ ಇಷ್ಟ. ಅದು ಯಾವನು ಬಂದ್ ಕೇಳಲ್ಲ. ಇದು ಪರ್ಟಿಕ್ಯುಲರ್ ಆಗಿ ಇದು ಈ ಫಿಲಂ ಮಾತ್ರ ಅಲ್ಲ, ಇದು ಮುಂಚೆನೇ ಒಂದ್ ಫಿಲಂ ಬಂತ, ಅದಕ್ಕೂ ಹಿಂಗೆ ಮಾಡಿದ್ರು. ಯಾವ್ದು ತೆಲುಗು ಫಿಲಂ ನ್ಯೂಸೆನ್ಸ್ ಕ್ರಿಯೇಟ್ ಆಗುತ್ತೆ ಅಂತ ಶಶಿ. ಅದು ನೈಟ್ ಅಲ್ಲ, ಈ ನ್ಯೂಸೆನ್ಸ್ ಅಂದ್ರೆ ಇವಾಗ ಅದು ಪೊಲೀಸ್ ಪರ್ಮಿಷನ್ ತಗೊಂಡೇ ಮಾಡ್ಬೇಕು ಅವನು. ಅಲ್ಲೇ ಅಲ್ಲ, ಇಲ್ಲಿ ಬಂದು ಗಲಾಟೆ ಮಾಡಿದ್ದು ಕರ್ನಾಟಕದವರು, ಅದು ಫ್ಲಾಗ್ ಹಾಕೊಂಡು ಅವರು ಬಂದು ಇದ್ ಮಾಡಿದ್ದು ಪೊಲೀಸ್ ಅವರಲ್ಲ. ಇಲ್ಲಿ ಹೇಳ್ತೀನಿ ಕೇಳು ಫಸ್ಟ್, ನೀನು ಅದೆಲ್ಲ ಈವೆಂಟ್ ಮಾಡಿ ಥಿಯೇಟರ್ ಒಳಗಡೆ ರಿಲೀಸ್ ಮಾಡೋದಕ್ಕೆ ಯಾವ್ದು ಪ್ರಾಬ್ಲಮ್ ಇಲ್ಲ. ಮತ್ತೆ ಯಾವುದೇ ಥಿಯೇಟರ್ ಆಗಿರ್ಲಿ ಕಟ್ಔಟ್ಸ್ ಹಾಕಿ ಅವತ್ತು ಏನಾದ್ರು ಫ್ಯಾನ್ಸ್ ಈವೆಂಟ್ ಇಡ್ತೀನಿ ಅಂತಂದಾಗ ಆ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಪರ್ಮಿಷನ್ ತಗೋಬೇಕು. ತಗೊಂಡು ಇಷ್ಟು ಜನ ಬರ್ಬೋದು ಸರ್, ಒಂದಿಷ್ಟು ಜನ ಪೊಲೀಸ್ ಅವ್ರನ್ನ ನಮ್ಗೆ ಕೊಡಿ ಅಂತ ಥಿಯೇಟರ್ ಕೇಳಿರ್ಬೇಕು ಮುಂಚೆನೆ. ಅದ್ರಲ್ಲಿ ನಾವ್ ಈ ತರ ಏನೋ ಒಂದು ಈವೆಂಟ್ ಮಾಡ್ತಾ ಇದೀವಿ, ಪ್ರೀ ರಿಲೀಸ್ ಈವೆಂಟ್ ಅಥವಾ DJ ಏನೋ ಒಂದು ಮಾಡ್ತಾ ಇದೀವಿ ಅಂತ ಅದನ್ನ ಕೇಳಿರ್ಬೇಕು ಪರ್ಮಿಷನ್. ಮತ್ತೆ ಅದರಿಂದ ಅಕ್ಕಪಕ್ಕ ಯಾರು ಡಿಸ್ಟರ್ಬ್ ಆಗ್ಬಾರ್ದು. ಅವ್ರು ಮಾಡ್ತಾರೆ ಥಿಯೇಟರ್ ಸುತ್ತ ರೆಸಿಡೆನ್ಶಿಯಲ್ ಏರಿಯಾ ಇರೋದು, ಅದೇ ಡಿಸ್ಟರ್ಬ್ ಆಗುತ್ತೆ ಅನ್ಬಿಟ್ಟೆ ಹೋಗಿದ್ವಿ. ಡಿಸ್ಟರ್ಬ್ ಅದೇ ನಾನು ಹೇಳ್ತಾ ಇರೋದು. ಎಂಟೈರ್ ಇದು ಇವಾಗ ನಾನು ಔಟ್ ಬ್ಲೈಂಡ್ ಆಗಿ ನೋಡ್ತಾ ಇದೀನಿ. ಇವಾಗ ನಾನು ಬ್ಲೈಂಡ್ ಆಗಿ ಏನಂತ, ಇವ್ರು ಒಂದು ಫ್ಲಾಗ್ ಹಾಕೊಂಡು ಹೋದ್ರು, ಇದು ಕರ್ನಾಟಕ, ಇವರು ಹೋಗ್ಬಿಟ್ಟು ಇದನ್ನ ಬ್ಯಾನರ್ ಎಲ್ಲ ಕಿತ್ತಾಕ್ಬಿಟ್ರು. ನನ್ಗೇನ್ ಗೊತ್ತಾಗತ್ತೆ, ತೆಲುಗು ಫಿಲಂ ಅಂತ ಹೇಳ್ಬಿಟ್ಟು ಇವರು ಇದ್ ಮಾಡ್ತಾವ್ರೆ ಅಂತ. ಬಟ್ ಇನ್ನರ್ ಸ್ಟೋರಿ ಏನೋ ಇರ್ತದೆ ಅದು ಫುಲ್. ಬಟ್ ಅವ್ನು ಅಲ್ಲಿ ಹೆಂಗ್ ರಿಯಾಕ್ಟ್ ಮಾಡ, ಅವ್ನ್ ಪವರ್ ಐತೆ ಅವ್ನಿಗೆ, ಮಾಡ್ಬೋದು. ಅವ್ನ್ ಏನ್ ಬೇಕಾ ಮಾಡ್ಬೋದು. ನಾನು ರಿಲೀಸ್ ಮಾಡ್ಸಲ್ಲ, ನಿಮ್ ಸ್ಟೇಟ್ ಅಲ್ಲಿ ರಿಲೀಸ್ ಮಾಡ್ಕೊಡಿ, ಇಲ್ಲಿ ಇದಾಗತ್ತೆ ಅದಾಗತ್ತೆ ಅಂತ ಮಾಡ್ಬೋದು. ಬಟ್ ಅವನು ಅದೊಂದು ಕರೆಕ್ಟ್ ಆಗಿ ಮಾಡ್ದ. ಕ್ಲಾರಿಟಿ ಕೊಡ್ತೀನಿ ನಿಮ್ಗೆ, ಸಿನಿಮಾ ರಿಲೀಸ್ ಮಾಡ್ಬೇಡಿ ಅಂತ ಮಾಡಿಲ್ಲ, ಇದು ಗಲಾಟೆ. ರಿಲೀಸ್ ಅಲ್ಲ, ಅದು ಈವೆಂಟ್. ಏನಾಯ್ತು ಗೊತ್ತಾ, ಮಚ್ಚು ಲಾಂಗು ಎಲ್ಲ ಇಟ್ಕೊಂಡು ಇವ್ರು ಮಾಡಿರೋದು ರೋಡ್ ಶೋ. ಯಾರು? ತೆಲುಗು ಅವರು. ಹೌದಾ? ಇದೆಲ್ಲ ಮಾಡ್ರೆ ನಿಂಗೆ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬರುತ್ತಾ ಬರಲ್ವಾ? ಅದು ಎತ್ತಂಗೆ ಇಲ್ಲ.
ಇದೇನೆಲ್ಲ ವೆಪನ್ಗಳೆಲ್ಲ ತೆಗೆದು ಎರಡು ಫಸ್ಟ್ ಫಿಲಮ್ಗೂ ಅದೇನೆ ಸುಮ್ನೆ ಹಾಕಿ ಡಿಜೆ ಹಾಕಿ ಡಚ್ಕ ಅಂತ ಕುಡ್ಕೊಂಡು ರೋಡಲ್ಲೆಲ್ಲ ಕುಡ್ಕೊಂಡು ಗಲಾಟೆ ಮಾಡ್ತಾ ಇದ್ರು. ಅದಕ್ಕೆ ಅದನ್ನು ಸ್ಟಾಪ್ ಮಾಡಿಸಿದ್ರು. ಹೋಗಿ ಪೊಲೀಸ್ಗೆ ಹೋಗೋಕ್ಕಿಂತ ಮುಂಚೆನೆ ಇವ್ರು ಹೋದ್ರು. ಏನ್ ತಿಕ್ಕೆ ಅಂದ್ರೆ ಅಕ್ಕಪಕ್ಕ ಮನೆಯವರು ಯಾರಿಗೋ ಒಬ್ರು ಫೋನ್ ಮಾಡಿರ್ತಾರೆ, ಹಿಂಗ್ ಆಗ್ತಾ ಇದೆ ಬನ್ರಿ ಅಂತ. ಯಾಕಂದ್ರೆ ಪೊಲೀಸರು ಒಬ್ಬರೇ ಬಂದ್ರೆ ಅಲ್ಲಿ ಏನು ಮಾತಾಡಕ್ಕಾಗಲ್ಲ. ಒಂದು ಲಾಠಿ ಚಾರ್ಜ್ ಮಾಡಿ ಕಳಿಸ್ಬೇಕು, ಯಾರನ್ನೂ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಅಲ್ಲಿ ಸಿನಿಮಾ ನಡಿಬೇಕು. ಸೇಮ್ ಇವರೇನೆ ಇದೇ ಕಾರ್ಯಕರ್ತರು ಕನ್ನಡ ತೆಲುಗು ಅಂತ ಬಂದಾಗ ಬಂದ್ಬಿಟ್ರು. ಬೇರೆ ಏನಾದ್ರು ಪಬ್ಲಿಕ್ ಪ್ರಾಬ್ಲಮ್ ಬಂದಾಗ ಇವ್ರು ಉಟ್ಕೊಳಲ್ಲ. ಇಂಥ ಟೈಮಲ್ಲಿ ಇವ್ರು ಇದೆಲ್ಲ ಮಾತಾಡ ನೀನು ಹೆವಿ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ಯಾರು ನಿನ್ಗೆ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಸುಮ್ನಿರು, ಬೇಡ ಮಾತಾಡೋಣ ಬಿಡಿ, ಯಾರು ಬರ್ಲಿ. ಅಲ್ಲ ಒಬ್ಬ ಕಾರ್ಯಕರ್ತ ಶಶಿ, ಅದ್ರಲ್ಲಿ ನೀನ್ ನನ್ಗಂಗ್ ಹೇಳಿದ್ರೆ ನಾನ್ ಗೊತ್ತು, ನಾನು ಏನಕ್ಕೆ ಹೋಗ್ಬೇಕು ಅದಕ್ಕೆ ಹೋಗ್ತೀನಿ ನಾನು. ಅಲ್ಲ ಅರ್ಥ ಆಯ್ತು ನಾನು ಹೇಳ್ತಾ ಇರೋದು. ಕರೆಕ್ಟ್ ಆಗಿ ಅದಕ್ ಮಾತ್ರ ಇವಾಗ ಎಲ್ಲದಕ್ಕೂ ಹೋದ್ರೆ ಪರವಾಗಿಲ್ಲ. ಅದನ್ನ ಸೆಲೆಕ್ಟಿವ್ ಆಗಿ ತೆಲುಗುನ ಮಲಯಾಳಮ್ಮ ಬಾ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ರೆ ಇವಾಗ ಬೇರೆ ಇದಕ್ಕೆ ನಾನು ಆಯ್ತು. ಇದು ಔಟ್ ಆಫ್ ದ ಟಾಪಿಕ್, ಬಟ್ ನಿಂಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಇವಾಗ ಅನ್ಕೋ, ಇವಾಗ ನಾವು ನಿಮ್ ಊರಿಗೆ ಬಂದಿದ್ವಿ ಆಯ್ತಾ. ನಿಮ್ ಊರಿಗೆ ಬಂದ್ಬಿಟ್ಟು ನಾನು ಏನೋ ಒಂದು ನಂದೊಂದು ಸಬ್ಜೆಕ್ಟ್ ಇಟ್ಕೊಂಡು ನಾನು ಅಲ್ಲಿ ನನ್ಗೆ ಇಷ್ಟ ಬೇಕು, ಹೆಂಗ್ ಬೇಕೋ ಹಂಗ ನಾನು ಇರ್ತೀನಿ. ಹಂಗಿರಕ್ ನಾನು ಬಿಟ್ಬಿಡ್ತಾರ ಊರವರು? ಬಿಡಲ್ಲ ಅಲ್ವಾ. ಇಲ್ಲಿಗೆ ಬಂದು ಔಟ್ಸೈಡರ್ಸ್ ಎಲ್ಲರೂ ಏನ್ ಮಾಡ್ತಾವ್ರೆ, ಕೇರಳದವರೆಲ್ಲ ಬಂದು ಗಾಡಿಗಳು ಸೌಂಡ್ಗಳು ಮಾಡ್ಕೊಂಡು ಇದು ಮಾಡ್ಕೊಂಡು ಏರಿಯಾ ಎಲ್ಲ ಗಲೀಜ್ ಮಾಡ್ಕೊಂಡು ನಿಂತವ್ರೆ. ಈ ನಾರ್ತ್ ಇಂಡಿಯನ್ಸ್ ಬಂದ್ಬಿಟ್ಟು ಬಾಯಿಗೆ ಬಂದಂಗೆ ಎಲ್ಲಾರು ಕನ್ನಡದವ್ರನ್ನ ಬೈಕೊಂಡು ಬೆಂಗಳೂರು ಕಟ್ಟಿದ್ದೆ ನಾವು ಅಂತ ಹೇಳ್ತಾರೆ ಅವರು. ಅವ್ರಿಗೆ ಬರಾಗ ಯಾವ್ದೋ ಕಾಲದಲ್ಲಿ ಅಂಥವ್ರನ್ನ ಕೆಲ್ಸಕ್ಕೆ ಕರ್ಸಿದಾಗಿದನು ನಮ್ಮ ಬೆಂಗಳೂರಲ್ಲೇ ಅವ್ರು ಊಟ ತಿಂತಾ ಇರೋದು. ಅವ್ರ ಊರಲ್ಲಿ ಏನೂ ಗತಿ ಇರಲ್ಲ ಅಂತ ಇಲ್ಲಿಗೆ ಬರ್ತಾರೆ. ಬಂದು ನೀನು ಇಲ್ಲಿಂದ ದುಡ್ಕೊಂಡು ಸಂಪಾದನೆ ಮಾಡ್ಬೇಕಾದ್ರೆ ನೀನ್ ಏಂತಕ್ಕೆ ಅದೆಲ್ಲ ಬೇಡದಿರೋ ಮಾತುಗಳೇನು ಕಟ್ತೀರ ವಾಪಸ್ ನಮ್ಮ ಮೇಲೆ? ಇದು ಒಂದೇ ಕ್ವಶನಿಗೆ ಎಲ್ಲರೂ ಬರ್ತಾರದು. ಇವಾಗ ನಾವು ಇದನ್ನ ಕೇಳಕ್ ಬಂದಿಲ್ಲ ಅಂತಂದ್ರೆ ಬೆಂಗಳೂರು ನಮ್ದಾಗಿರಲ್ಲ, ಕರ್ನಾಟಕದಲ್ಲಿ ಇರಲ್ಲ ಬೆಂಗಳೂರು. ಅವಾಗ ಎಲ್ಲ ಬೇರೆಯವ್ರದ್ದಾಗ್ಬಿಡುತ್ತೆ. ಪಾಲಿಟಿಕ್ಸ್ ಅಲ್ಲೂ ಹಂಗೇನೆ. ಪೊಲಿಟಿಷಿಯನ್ಗಳು ಏನ್ ಮಾಡ್ತಾರೆ, ಒಂದು ಏರಿಯಾದಲ್ಲಿ ಇಷ್ಟು ನನಗೆ ವೋಟ್ಸ್ ಬರುತ್ತೆ, ಅವ್ರು ಅನ್ಕೋ ತಮಿಳವ್ರು ಇದಾರೆ ಅಂತಂದ್ರೆ ಅವ್ನು ತಮಿಳಲ್ಲೇ ಆಗ್ತಾ ಇರ್ತಾನೆ. ಆದ್ರೆ ತಮಿಳ್ನಾಡಲ್ಲಿ ಅವ್ನು ಕರ್ನಾಟಕದ ಒಂದೇನು, ನಾವು ಶಬರಿಮಲೆಗೆ ಹೋಗ್ಬೇಕಾದ್ರೆ ಟಿಟಿಗಳಿಗೆ ಕಾರ್ಗಳಿಗೆ ಬಾವುಟ ಕಟ್ಕೊಂಡವ್ರೆ ಕೇರಳದವ್ರಿಗೂ ತಮಿಳ್ನಾಡಿಗೂ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ನೀವು ಅಷ್ಟೊಂದು ನಮ್ಮ ಮೇಲೆ ಹೇಳ್ಬೇಕಾದ್ರೆ ನಿಮ್ದು ಕಂಪ್ಲೀಟ್ ಆಡಂಬರ ಆಚರಣೆ ಎಲ್ಲ ತಗೊಬಂದು ನಮ್ದೇ ರಾಜ್ಯದಲ್ಲಿ ಮಾಡ್ತೀವಿ ನೀವು ಅಂದ್ರೆ ನಾವೇನಕ್ಕೆ ಬಿಡಬೇಕು ಅಂತ ಬರುತ್ತೆ ಕ್ವಶನ್. ಸೊ ಹಂಗಾಗಿ ಇಷ್ಟೊಂದು ಸಂಘಟನೆಗಳು ಎಲ್ಲರೂ ಉಟ್ಕೊಂಡಿರೋದು. ಅದು ಅವನು ಅದನ್ನ ಹ್ಯಾಂಡಲ್ ಮಾಡಿ ಅವ್ನು ಮಾಡ್ಲೇಬೇಕು. ಏನ್ ಗೊತ್ತಾ, ಏನ್ ಅಂತ ಹೇಳ್ತೀನಿ ಕೇಳು. ಪವನ್ ಕಲ್ಯಾಣ್ಗೆ ಬರೀ ಆಂಧ್ರನೇ ನಂಬ್ಕೊಂಡಿರಕ್ಕಾಗಲ್ಲ, ತೆಲಂಗಾಣದಾಗ ನಂಬ್ಕೊಂಡಿರಕ್ ಆಗಲ್ಲ. ಅವ್ನಿಗೆ ಮೇನ್ ಬ್ಯಾಚ್ ಇರೋದು, ವೋಟ್ ಬ್ಯಾಂಕ್ ಇರೋದೇ ಕರ್ನಾಟಕದಲ್ಲಿ. ನಮ್ದನ್ನ ಕಲ್ಯಾಣ ಕರ್ನಾಟಕ ಅಂತ ಹೇಳ್ತೀವಿ. ಅರ್ಧ ಕನ್ನಡ, ಉತ್ತರ ಕರ್ನಾಟಕ ಫುಲ್ಲು ಪವನ್ ಕಲ್ಯಾಣ್ ಫ್ಯಾನ್ಸ್ ಅವ್ರೆ. ಅವ್ನು ಇಲ್ಲಿ ಪಾರ್ಟಿ ಸ್ಟಾರ್ಟ್ ಮಾಡ್ರೆ ಅಲ್ಲೊಂದು ಬ್ರಾಂಚ್ ಓಪನ್ ಮಾಡ್ಲೇಬೇಕು ಅವನು. ಅದಕ್ಕೆ ಅವನು ಕನ್ನಡನ ಎದುರಾಕೊಳಕ್ ಆಗಲ್ಲ. ಅದೇ ನ್ಯೂಟ್ರಲ್ ಸ್ಟ್ಯಾಂಡ್. ನಾನು ಅವನಿಂದ ನನಗೇನು ಪ್ರಾಬ್ಲಮ್ ಇಲ್ಲ, ಇದು ಆಗಿದ್ರಿಂದ ನನಗೇನು ಪ್ರಾಬ್ಲಮ್ ಇಲ್ಲ. ನನ್ನ ಸಿನಿಮಾ ನಡೆದೇ ನಡೆಯುತ್ತೆ. ಅವ್ರ ಸಿನಿಮಾಗೂ ನಾನೇನು ತೊಂದರೆ ಕೊಡಲ್ಲ. ನಾನು ನಿಮ್ಮ ಪಾಡ್ ನೀವು ರಿಲೀಸ್ ಮಾಡ್ಕೊಳ್ಳಿ ಅಂತ ಅಷ್ಟೇ. ಆಮೇಲೆ ಇನ್ನೊಂದೇನಂದ್ರೆ ಕೆಲವೊಂದು ಇಶ್ಯೂಸ್ನ ಬೇಕು ಅಂತಾನೆ ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಇವರು. ಕನ್ನಡ ರಕ್ಷಣಾ ವೇದಿಕೆ ಅಂತ ಹೇಳಿದ್ರಲ್ಲ, ಅವ್ರು ಬೇಕಾದಷ್ಟು ಎಲ್ಲಾ ಮಾಡ್ತಾರೆ, ಬಟ್ ವೈರಲ್ ಆಗೋದು ಯಾವ್ದು ಹೇಳಿ? ಇದು ಈ ಇಶ್ಯೂಗಳ. ಸೊ ಹಾಗಾಗಿ ಏನಂತ ಹೇಳಿದ್ರೆ ಮಾಡ್ತಾರೆ, ಬಟ್ ಏನಂತ ಹೇಳಿದ್ರೆ ಇದು ಈ ಇಶ್ಯೂ ಬಂದಾಗ, ದೊಡ್ಡ ಇಶ್ಯೂ ಬಂದಾಗ್ಲೇನೆ ಇವ್ರು ಕಾಣಿಸ್ಕೊಳೋದು, ನಿಮ್ಗೆ ಏನೇ ಪ್ರಮೋಟ್ ಅಂತ ತೋರಿಸ್ಕೊಳೋದು ಚಾನೆಲ್ಗಳಲ್ಲಿ ಇವ್ರು ಮಾಡೋದು ಅಂತ. ನಾರ್ಮಲ್ ಆಗಿ ಸಣ್ಣ ಪುಟ್ಟ ಇದೆಲ್ಲ ಮಾಡೋಣ. ಇವಾಗ ಒಂದು ಹುಡುಗಿ ರೋಡಲ್ಲಿ ನಡ್ಕೊಂಡು ಹೋಗ್ತಾಳೆ, ಅವಳು ಬೈಕರ್, ಅವಳು ನನಗೆ ಗೊತ್ತು. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಅವಳನ್ನ ಫಾಲೋ ಮಾಡಿದ್ದೆ. ನಾನು ಇಂಗ್ಲೀಷಲ್ಲಿ ಮಾತಾಡ್ತಿದ್ಲು, ವಿಡಿಯೋ ಚೆನ್ನಾಗಿ ಬರ್ತಾ ಇತ್ತು, ಬೈಕರ್ ಅಂದ್ಬಿಟ್ಟು ಶಾರ್ಟ್ ವಿಡಿಯೋಸ್ ಆಗ್ತಿದ್ಲು, ನೋಡ್ತಾ ಇದ್ದೆ ನಾನು. ಒಂದ್ ದಿವಸ ಇದ್ದಕ್ಕಿದ್ದಂಗೆನೆ ಬೆಂಗಳೂರಲ್ಲಿ ನನ್ಗೆ ಇಲ್ಲಿಂದ ಅಲ್ಲಿ ಇಷ್ಟು ದೂರ ನಡ್ಕೊಂಡು ಹೋಗ್ಬೇಕು, ಹಂಗೆ ಹಿಂಗೆ ಎಲ್ಲ ಕೊಚ್ಚೆ ಹಾರ್ಸ್ಕೊಂಡು ಹೋಗ್ತದೆ ನನ್ನ ಮೇಲೆ. ಅವಳು ಕೊಚ್ಚೆ ಹಾರ್ಸ್ಕೊಂಡೋಗಿ ತೋರಿಸಿದ ಅಷ್ಟು ಗಾಡಿನೂ ಬೇರೆ ನಂಬರ್ ಪ್ಲೇಟೇನೆ, ಕರ್ನಾಟಕದ ಅಲ್ವೇ ಅಲ್ಲ. ಸುಮ್ಮನೆ ಹಾಕಿದ್ಲು, ಅವಳು ಹಾಕಿ 2-3 ಅವರ್ ಫುಲ್ ವೈರಲ್ಲು. ಎಲ್ಲ ನ್ಯಾಷನಲ್ ಮೀಡಿಯಾ ತೋರಿಸ್ತಾ ಇದ್ದೆ, ಟಿವಿನ ನ್ಯೂಸ್ ಚಾನಲ್ಗಳು ಬರ್ತಾ ಇದ್ದದು. ಡಿಫೇಮ್ ಮಾಡೋದು ಎಂತಕ್ಕೆ ಬೆಂಗಳೂರಿನ ನೀನು? ಇಲ್ಲಿ ಆಯ್ತು ಗಲೀಜ್ ಐತಾ, ಗಲೀಜ್ ನಾವು ಗಲೀಜ್ ಮಾಡ್ಬಿಟ್ಟು ನಿನ್ನ ಕರ್ಸದ್ವಾ? ನಿನ್ನಂತವ್ರು 1000 ಜನ ಬಂದಿದ್ದಕ್ಕೆ ನಾನು ಅಷ್ಟೊಂದು ಗಲೀಜ್ ಆಗ್ತಾ ಇರೋದು. ಅದನ್ನ ಯೋಚನೆ ಮಾಡ್ಬೇಕು ಫಸ್ಟು. ಡಿಫೇಮ್ ಮಾಡಕ್ ಹೋಗ್ಬಾರ್ದು. ನೀವು ಇಲ್ಲಿಂದ ಅನ್ನ ತಿಂತ ಇದ್ದೀರಾ, ಸಾಧ್ಯ ಆದ್ರೆ ಅಲ್ಲಿ ನೀರು ನಿಂತ್ಕೊಂಡೈತಲ್ಲ, ಎಲ್ಲೋ ಪಕ್ಕದಲ್ಲಿ ಒಂದು ನೀರು ಹೋಗೋದು ಗುಂಡಿ ಇರುತ್ತೆ, ಅಲ್ಲಿ ಹೋಗೋನ್ ಕಡ್ಡಿ ಚುಚ್ಚು ನೀರು ಹೋಗುತ್ತೆ, ನಿಮ್ಮೇಲೆ ಏನಕ್ಕಾಗುತ್ತೆ? ನಮ್ದು ಅಲ್ಲ ನಿಮ್ದು ಅಲ್ಲ ಪ್ರಾಬ್ಲಮ್, ಮೀಡಿಯಾದವ್ರದ್ದು. ಮೀಡಿಯಾದವರು ನ್ಯೂಸ್ ಸಿಕ್ಕಿದ್ರು ಅದನ್ನ ವೆರಿಫೈ ಮಾಡಿ ಹಾಕ್ಬೇಕು. ಇವಾಗ ನಿನ್ಗೆ ಈಗ ಹೇಳಿದ್ರಲ್ಲ ಪವನ್ ಕಲ್ಯಾಣ್ ಹಿಂಗೆ ರೈಟ್ ಮೂವ್ ಮಾಡ್ದ ಅಂತಂದ್ರೆ ಅದೇನ್ ಗೊತ್ತಾಯ್ತು ನಿನ್ಗೆ? ಮೀಡಿಯಾ ಎಲ್ಲ ಸೀನ್ ಮಾಡಿ ವಿಷಯ ಏನಂತ ಹೇಳಿದ್ರೆ, ಒಂದ್ ಸೈಡ್ ಆಫ್ ಸ್ಟೋರಿ ಏನಂತ ಹೇಳಿದ್ರೆ, ಮೀಡಿಯಾ ಯಾವ್ದನ್ನ ತಗೊಬೇಕು ಅದನ್ನ ಮಾತ್ರನೇ. ಅವ್ರಿಗೇನ್ TRP ಬೇಕು,
ಸೊ ಆ TRP ಗೆ ಏನ್ ಬೇಕೋ ಅದನ್ನ ರೆಡಿ ಮಾಡ್ಕೊತಾರೆ. Media ಮಿಕ್ಕಿದ್ ಬೇಡ. ಅಂತ ಒಂದು ಟಾಪಿಕ್ ಅದು next ಮಾತಾಡ್ಕೊಳ್ಳೋಣ. ನೆಕ್ಸ್ಟ್ ಇವರು ಹೇಳಿ ಸರ್. ಡ್ಯೂಡ್. ಆಕ್ಚುಲಿ ಡ್ಯೂಡ್ ನೋಡಿದೆ ನಾನು. ಆ ಡ್ಯೂಡ್ ಟೆಕ್ನಿಕಲಿ ತುಂಬಾ ಬ್ರಿಲಿಯಂಟ್ ಫಿಲಮ್. ಆಕ್ಚುಲಿ ಸಿನಿಮಾಟೋಗ್ರಫಿ ನಂಗೆ ತುಂಬಾ ಇಷ್ಟ ಆಯ್ತು. ಸಿನಿಮಾಟೋಗ್ರಫಿ ಅಂಡ್ ಎಡಿಟಿಂಗ್, ಇವನ್ ಡೈರೆಕ್ಷನ್ ಆಲ್ಸೋ ಚೆನ್ನಾಗಿತ್ತು. ಅವನು ಫಸ್ಟ್ ಟೈಮ್ ಮಾಡ್ತಾ ಇದ್ದ ಮೂವಿ ಡೈರೆಕ್ಟ್ ಅಲ್ಲ. ಹೌದು, ತುಂಬಾ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಡೈರೆಕ್ಟರ್ ತರಾನೇ ಇರ್ಲಿಲ್ಲ. ಆಮೇಲೆ ಮೈನ್ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬೇರೆ ಲೆವೆಲ್ ಇತ್ತು. ಬೋತ್ ಹೀರೋ ಅಂಡ್ ಹೀರೋಯಿನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಇನ್ನೊಂದು ಹೇಳ್ಬೇಕು ಅಂದ್ರೆ ಮೂವಿ ನಿಂತಿದ್ದ ರೀಸನ್ ಅವರಿಬ್ರೆ, ಹೀರೋ ಹೀರೋಯಿನ್ ತುಂಬಾ ಪರ್ಫಾರ್ಮ್ ಮಾಡಿದ್ಕೆ. ಆ ಸ್ಟೋರಿ ಓಕೆ ಆಸ್ ಯೂಶುವಲ್ ಅಂದ್ರೂ ಸೆಕೆಂಡ್ ಹಾಫ್ ಹೆಂಗ್ ಹೋಗುತ್ತೆ ಅಂದ್ರೆ ಜೆನ್ಜಿ ಟೈಪ್ ಹೋಗುತ್ತೆ. ಸ್ವಲ್ಪ ಪ್ರೀವಿಯಸ್ ಲೈಕ್ ಹಳೆ ಥರ ಥಿಂಕ್ ಮಾಡೋರಿಗೆ ಅದು ಇಷ್ಟ ಆಗ್ದಿರಾ ಇರ್ಬೋದು. ಆ ಥರ ಮಿಕ್ಸ್ಡ್ ರಿವ್ಯೂಸ್ ಬರ್ತಿದೆ. ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಕೇಳಿದ್ರೆ ನಂಗೆ ಇಷ್ಟ ಆಯಿತು. ಎಮೋಷನ್ಸು ಕನೆಕ್ಟ್ ಆಗಿದೆ. ಬಟ್ ಇಷ್ಟೊಂದು ದಿವಸ ಫಿಲಮ್ಸಲ್ಲಿ ನೋಡಿದ್ರಲ್ಲಿ ಎಮೋಷನ್ಸೇ ಇಲ್ಲ. ಬರೀ ಫೈಟ್, ಆ್ಯಕ್ಷನ್, ಅದರಲ್ಲಿ ಒಂದು ಎಮೋಷನ್ ಇದ್ರೇ ನಮ್ಗೆ ಕನೆಕ್ಟ್ ಆಗೋದು. ಮನೆಗೆ ಹೋಗುವಾಗ ಅದು ನಮ್ಮ ಮೈಂಡಲ್ಲಿ ಉಳ್ಕೊಳುತ್ತೆ. ಬರೀ ಫೈಟ್, ಮಾಸ್ ಸೀನು ನೋಡ್ತಾ ಇದಾಗ್ಬಿಟ್ಟಿದೆ. ಸುಮ್ಮನೆ ನೆನಪಲ್ಲಿ ಇಟ್ಕೊಂಡು ಹೋಗ್ಬೋದು ಅಷ್ಟೇ. ಅವೆಲ್ಲ ಮೈಗೂಡ್ಸ್ಕೊಂಡು ತಗೊಂಡ್ ಹೋಗಕ್ಕಾಗಲ್ಲ. ಆ ಎಮೋಷನ್ಸ್ ಮಾತ್ರನೇ ತಗೊಂಡ್ ಹೋಗಕ್ಕಾಗಲ್ಲ. ಇದು ಎಮೋಷನ್ ಒಂದ್ ಲೆವೆಲ್ ವರ್ಕೌಟ್ ಆಯ್ತು. ಅದು ಮೇನ್ ರೀಸನ್ ಆಕ್ಟಿಂಗ್. ಸ್ಟೋರಿ ಬೌಂಡ್ ನಾರ್ಮಲ್ ಆಗೇ ಇದೆ, ಇವ್ರು ತುಂಬಾ ಎಲಿವೇಟ್ ಮಾಡಿ ಒಂದ್ ಲೆವೆಲ್ ತಗೊಂಡೋಗಿ ಇಟ್ಟಿದ್ದಾರೆ. ಅದು ಮೇನ್ ರೀಸನ್. ಬೈಸನ್ ನೆನ್ನೆ ನೈಟ್ ಹೋಗಿದ್ದು. ಅದೂನು ಸುಮ್ಮನೆ ಒಂದು ಲಾಸ್ಟ್ ಮಿನಿಟ್ ಡಿಸಿಷನ್ ಅಂತ. ನಾನು ಹೋಗ್ಬಾರ್ದು ಅನ್ಕೊಂಡೆ. ಈ ಮಾರಿ ಸೆಲ್ವರಾಜು ಸೇಮ್ ಒಂದೇ ಸೇಮ್ ಪ್ಯಾಟರ್ನ್ ಇರುತ್ತೆ ಬೇಡ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ಹೋಗಿ ನೋಡಿದೆ, ಚೆನ್ನಾಗಿತ್ತು. ಒಂಥರ ಯಾವ್ದನ್ನ ಎಷ್ಟು ಹೇಳ್ಬೇಕು ಅಷ್ಟೇ ಹೇಳ್ಬೇಕು. ಜಾಸ್ತಿ ಡೀಪ್ ಆಗು ತೊಗೊಂಡೋಗಿಲ್ಲ. ಡೀಪ್ ಇದೆ, ಬಟ್ ಅದು ನಿಮಗೆ ಪರ್ಟಿಕ್ಯುಲರ್ ಆಗಿ ಇವಾಗ ಮಗುಗೆ ಇವಾಗ ಚಾಕ್ಲೇಟ್ ತಿನ್ಬೇಡ ಅಂದ್ರೆ ತಿನ್ನತ್ ಮಗು ಅಲ್ವಾ. ಬಟ್ ನೀವು ಅದನ್ನ ಬೇರೆ ರೀತಿ ಹೇಳ್ಬೋದು. ಅದು ಬೇರೆ ವೇಸ್ ಇದೆ, ಕರೆಕ್ಟ್ ಅಲ್ವಾ. ನೀವು ಇವಾಗ 100 ಚಾಕ್ಲೇಟ್ ಒಟ್ಟಿಗೆ ಕೊಡ್ಸ್ಬಿಟ್ಟು ನಿಮ್ಗೆ ಇದಾಗ್ಬಿಡುತ್ತೆ. ನೆಕ್ಸ್ಟ್ ಅವ್ರು ಯಾವಾಗ್ಲೂ ಚಾಕ್ಲೇಟ್ ತಿನ್ನಕ್ ಹೋಗಲ್ಲ. ಆತರ ಒಂದು ಡೀಪ್ ಆಗಿ ಹೋಗಿ ಅದ್ರಲ್ಲಿ ಎಲ್ಲಾ ಸರಿನು ಪ್ರತಿ ಸರಿನು ತಿನ್ಬೇಡ ಅಂತ ಹೇಳೋ ಬದಲು ಒಂದ್ಸಲಿ ಪ್ರಾಪರ್ ಆಗಿ ಓಕೆ ಇದು ನೋಡಿದ್ರೆ ಒಂದು ಅರ್ಥ ಆಗುತ್ತೆ ಅನ್ನೋ ತರ ಚೆನ್ನಾಗಿತ್ತು. ಆಕ್ಚುಲಿ ಮಾರಿ ಸೆಲ್ವರಾಜ್ ಯೂಶಲಿ ತುಂಬಾ ಕ್ರಿಟಿಸಿಸಮ್, ಬರೀ ಒಂದೇ ತರ ಲೈಕ್ ಕ್ಯಾಸ್ಟ್ ಬೇಸ್ಡ್ ಫಿಲಮ್ಸ್ ತೆಗಿತಿದಾರಂತ. ಪರಿಯರಂ ಪೆರುಮಾಳ್ ಫಸ್ಟ್ ಮೂವಿ. ಸೊ ಅದು ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಊರಲ್ಲಿ ಹೆಂಗೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಮಾಡ್ತಾರೆ ಅಂತ. ಲೈನ್ ಆಗಿ ಅದೇ ತರನೇ ಕಮ್ಯುನಿಸಂ ಬೇಸ್ಡ್ ಒಂದು ತುಂಬಾ ಫೇಮಸ್ ಆಗಿದೆ. ಅದ್ರ ಅಂತ ಹೇಳ್ಬೋದಾ? ಮಾಡಿರೋ ಎಲ್ಲಾ ಮೂವಿ ಯಾರು ಇವನು ಧನುಷ್ ಅಲ್ಲ, ಅದು ಒಂದು ಇದರಲ್ಲಿ ಬಸ್ ನಿಲ್ಲಲ್ಲ, ಬಸ್ ಕೊಡಲ್ಲ, ಸ್ಟಾಪ್ ಗೊತ್ತಿಲ್ಲ. ಅದೊಂದು ಅವ್ರೊಂದು ಪರ್ಟಿಕ್ಯುಲರ್ ಕ್ಯಾಸ್ಟ್ ಸೇರಿದಾರಂತ ಊರಲ್ಲಿ ಬಸ್ ಏನ್ ಬಿಡಲ್ಲ. ಸೊ ಅದಕ್ಕೆ ಅಗೇನ್ಸ್ಟ್ ಅದು ಜೈ ಭೀಮ್ ನೋಡಿದೆ ನಾನು. ಜೈ ಭೀಮ್ ಬೇರೆ ಅದೇ ತರನೇ ಸೇಮ್ ಸೇಮ್ ವೇನೆ, ಬಟ್ ಏನಂತಾರೆ ಯುವರ್ ಸ್ಟೈಲ್ ಆಫ್ ಮೇಕಿಂಗ್ ಡಿಫರೆಂಟ್, ಬೇರೆ ತರ ಇರ್ತದೆ. ಅಂದ್ರೆ ರಾವ್ ತರ ಅಂತ ಅದು ಅವನ ಲೈಫ್ ಸ್ಟೋರಿನೇ. ನೋಡೋಣ ಪ್ರೈಮ್ ಗೇಮ್ ಅಲ್ಲಿ ಅದರೊಳಗೆ ಹಾಕೊಂಡು ನೋಡೋಣ, ಚೆನ್ನಾಗಿದೆ. ಸೊ ಅದೇ ಈ ತರ ಕ್ರಿಟಿಸೈಸ್ ಮಾಡ್ತಾರ ಡೈರೆಕ್ಟರ್ನ. ನನ್ನ ಕ್ವಶನ್ ಏನಂದ್ರೆ ಆ ಥರ ಮಾಡೋದ್ರಿಂದ ಏನು ತಪ್ಪಿದೆ? ಅದು ಅವ್ರ ಸ್ಟೈಲ್ ಅವ್ರು ಮಾಡ್ತಾರೆ. ಇವಾಗ ಒಬ್ರಿಗೆ ಬರೀ ಕಾಮಿಡಿ ಬರುತ್ತೆ, ಅವ್ರು ಕಾಮಿಡಿ ಬಿಟ್ಟು ಬೇರೆ ಹೋಗಲ್ಲ. ಆ ಥರ ಇವ್ರಿಗೆ ಇದು ಬರ್ತಿದೆ, ಇವ್ರೊಂದು ಸೋಷಿಯಲ್ ಮೆಸೇಜ್ ಹೇಳ್ಬೇಕು ಅಂತ ಹೊರಟಿದ್ದಾರೆ. ಬಟ್ ಅದನ್ನ ನಾವು ವೆಲ್ಕಮ್ ಮಾಡಬೇಕು. ಅದನ್ನ ಅಲ್ಲೇ ಯಾರೋ ಒಬ್ರಿಗೆ ಜಾಗೃತಿ ಕೊಡ್ತಾವ್ರೆ, ನಿನ್ ರೈಟ್ಸ್ ಇದಿದೆ, ನೀನ್ ಯೂಸ್ ಮಾಡ್ಕೊಂತ ಇಲ್ಲ, ಮಾಡ್ಕೊಳ್ಳಿ, ನಿಂತ್ಕೊಳ್ಳಿ ಅದಕ್ಕೆ ಅಂತ. ಅವ್ರನ್ನ ಇಷ್ಟೊಂದು ವರ್ಷ ವೆರೈಟಿ ಆಫ್ ಇದ್ರಲ್ಲಿ ತೋರಿಸ್ತವ್ರೆ. ಈಗ ನಾರ್ಮಲ್ ಆಗಿ ಏನಂತಂದ್ರೆ ಒಂದ್ ಸ್ಟೋರಿನ ನೀವ್ ಹೇಳಿದ್ರಲ್ಲ KGF ಅಂತ ಹೇಳಿದ್ರೆ KGF ತರನೇ ತಗೊಂಡು ಅದೇ ಲೈನ್ ಇಟ್ಕೊಂಡು ಒಂದ್ 10 ಫಿಲಂ ಬಂತು. ಬಟ್ KGF ಟಚ್ ಮಾಡಕ್ಕಾಯ್ತಾ? ಅದೇ ಥಿಂಕ್ ಮಾಡೋನು KGF ನ ಇನ್ಸ್ಪೈರ್ ತಗೊಂಡು ಬೇರೆ ತರ ಮಾಡಿದ್ರೇನು ಆಗಿರೋದು. ಅದನ್ನ ಅದ ಹೆಸರು ಹೇಳ್ಕೊಂಡು ಮಾಡಿದ್ರೆ ಅದೇ ತರನೇ ಈ ಡೈರೆಕ್ಟರ್ದು ಏನಂತ ಹೇಳಿದ್ರೆ ಏನಂತ ಹೇಳಿದ್ರೆ ಮೇನ್ ಕಮ್ಯುನಿಟಿ ಬೇಸ್. ಬಟ್ ಏನಂತ ಹೇಳಿದ್ರೆ ವೆರೈಟಿ ಆಫ್ ಇದೆ. ಅಂದ್ರೆ ಹೇಳೋದು ಸಬ್ಜೆಕ್ಟ್ ನ ವೆರೈಟಿ ಆಫ್ ಜನರ ಹತ್ರ, ವೆರೈಟಿ ಆಫ್ ಏನಂತಾರೆ 100 ಜನ ಒಂದ್ ಫಿಲಂ ನೋಡಿದ್ರು 100 ಜನಕ್ಕೂ ಬೇರೆ ಬೇರೆ ಬರುತ್ತೆ. ಕಾಮನ್ ಆತರ ಹೇಳ್ತಾರೆ ಅವರು. ಇವಾಗ ನಾವೆಲ್ಲ ಸಿಟಿಯಲ್ಲಿ ಇದೀವಿ, ಇವಾಗ ಒಂದು ವಿಲೇಜ್ ಕಡೆ ಹೋದ್ರೆ ಹೆಂಗ್ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್ ಇದೆ, ಸೊ ನಮ್ಗೆ ಅದೆಲ್ಲ ಗೊತ್ತೇ ಇರಲ್ಲ. ನಾವು ಎಲ್ಲಾದ್ರು ನೋಡಿರ್ಬೋದು ಅಷ್ಟೇ,
ಬಟ್ ಅದ್ ನಿಜವಾಗ್ಲೂ ಅವ್ರು ಅನುಭವಿಸಿ ತೋರಿಸ್ಬೇಕು. ಒಂದ್ ಲೆವೆಲ್ಗೆ ಇವಾಗ ಒಂದ್ ಡೈರೆಕ್ಟರ್ ಆಗಿ ಅದನ್ನ ತೋರಿಸ್ತಿದ್ದಾರೆ. ಅದೇ ಒಂದು ಗಟ್ಸ್ ಬೇಕು. ಅಂದ್ರೆ ಇದು ಏನಂತ ಹೇಳಿದ್ರೆ ನಾರ್ಮಲ್ ಆಗಿ ಕರ್ನಾಟಕದಲ್ಲಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಆ ತರ ಸಬ್ಜೆಕ್ಟ್ಗಳು ಅಷ್ಟು ಇದಾಗಲ್ಲ. ಏನಕ್ಕಂದ್ರೆ ಫಿಲಂ ಮಾಡಿರೋದು ನೋಡೋದು ಇಲ್ಲ ಕರ್ನಾಟಕದಲ್ಲಿ. ಇದು ಅದೃಷ್ಟವಶಾತ್ ದರ್ಶನ್ ಕಾಟೇರ ಒಂದು hit ಆಯ್ತು ಅಷ್ಟೇ. ಹೌದು. ಅದ್ ಬಿಟ್ರೆ ಕರ್ನಾಟಕದಲ್ಲಿ ಕ್ಯಾಸ್ಟಿಸಮ್ ಏನಾದ್ರು ಮಾಡಿದ್ರೆ ಅಂತ ಹೇಳಿದ್ರೆ 100% ಫ್ಲಾಪ್. ರೀಸನ್ ಏನಂತ ಹೇಳಿದ್ರೆ ಅದನ್ನ ತಗೊಳ್ಳೋಷ್ಟು ಇದಾಗಲ್ಲ. ಬೇಕಾದ್ರೆ ತೆಲುಗು ತಮಿಳಲ್ಲಿ ಓಡ್ತದೆ. ಏನಕ್ಕಂದ್ರೆ ಅದು ರಿಯಾಲಿಟಿ ಅಲ್ಲಿ ಇನ್ನೂ ಹಂಗಿದೆ, ಹಂಗೆ ಇರೋದಕ್ಕೆ ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲೂ ಇದೆ, ಬಟ್ ಏನಂದ್ರೆ ಅದನ್ನ ಒಪ್ಕೊಂಡು ಆ ಸಬ್ಜೆಕ್ಟ್ ನ ತಗೊಳ್ಳೋಷ್ಟು ಕೇಪಬಲ್ ಇಲ್ಲ. ಸೊ ಹಾಗಾಗಿ ಹಿಂದೆ ಎಲ್ಲ ಸರ್ ಪುಟ್ಟಣ್ಣ ಕಣಗಲ್, ಪಡವರಳ್ಳಿ ಪಾಂಡವರು, ಅದೆಲ್ಲ ಫಿಲಂಗಳು ಇದೇ ತರನೇ ಇರ್ತಾ ಇತ್ತು. ಬಟ್ ಸಖತ್ ಹೆಸರು ಮಾಡ್ತಿದ್ ಫಿಲಂಗಳು. ಅಂದ್ರೆ ಕನ್ನಡದಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ರಿಯಾಲಿಟಿಗೆ ಹೋಗಲ್ಲ ಅವ್ರ. ಏನಂದ್ರೆ ತಗೊಂಡ್ಬಿಟ್ಟು ಡ್ರಾಮಾ ಮಾಡ್ಬಿಡ್ತಾರೆ. ನೀವು ಯಾವತ್ತು ಬೇಸ್ ಅಲ್ಲಿ ನೀವು ಈಗ ಫಾರ್ ಎಕ್ಸಾಂಪಲ್ ನೀವು ಏನೇಳಿ ಪಂಚರ್ ಮಾಡ್ತಾ ಇರ್ತೀರಾ, ಪಂಚರ್ ಕೆಲಸ ಮಾಡ್ತೀರಾ, ನೀವು ಪಂಚರ್ ಕೆಲಸ ಮಾಡಿ ಅದ್ರದ್ದು ಅನುಭವ ಎಲ್ಲ ಗೊತ್ತಿದ್ರೆ ಮಾತ್ರನೇ ನೀವು ಪಂಚರ್ ಬಗ್ಗೆ ಫಿಲಂ ತೆಗೆದ್ರೆ 100% ಗೊತ್ತಿರ್ತದೆ. ನೀವು ಪಂಚರ್ ಮಾಡ್ತಾರ ಯಾರೋ ಮಾಡ್ತಾ ಇರ್ತಾರೆ, ನೋಡ್ತೀರಾ ಅವ್ನು ಹಿಂಗಾಗ್ತಾನೆ, ಅಷ್ಟೇ ಇಲ್ಲ ಅದಷ್ಟೇ ಅಂತ ಹೇಳ್ಬಿಟ್ಟು ಮಾಡಿದ್ರೆ ಅದೇನೇ ನಡೀತಾ ಇರೋದು. ಇಲ್ಲೇನಂತ ಹೇಳಿದ್ರೆ ಆ ತರ ಬೇಸ್ ಅಲ್ಲಿ ಬಂದವರು ಯಾರು ಇಲ್ಲ. ಡೈರೆಕ್ಟ್ ಜೈ ಭೀಮ್ ತಗೊಳ್ಳಿ, ಆ ಮೂವಿ ಹೀರೋ ಅಂತಂದ್ರೆ ಒಂದ್ 3 to 6 months ಆ ಒಂದ್ ಕಮ್ಯುನಿಟಿಗೆ ಹೋಗಿ ಹಾವು ಹಿಡಿಸಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಹಾವು ಹಿಡಿಯೋ ಕ್ಯಾರೆಕ್ಟರ್ ಹೀರೋದು ಮಣಿಕಂಠ ಹೀರೋ. ಅದೇ ಸತ್ತೋಗ್ತಾನೆ ಗೊತ್ತಾ, ಜೈಲಲ್ಲಿ ಇದು ಸಾಯಿಸ್ಬಿಡ್ತಾರ. ಶೂಟಿಂಗ್ ಮುಂಚೆ ಈ ಪ್ರಿಪರೇಷನ್ ಮಾಡ್ಬೇಕಲ್ಲಿ, ಅವ್ರು ಕಲಿಬೇಕು ಹೆಂಗ್ ಹಿಡಿಯೋದು, ವರ್ಕ್ಶಾಪ್ ಈ ತರ ಮಾಡಿಸ್ತಾರೆ. ಅಲ್ಲಿ ನಿಮ್ಗೆ ಒಂಚೂರು ಕ್ಲೋಸ್ ಟು ರಿಯಾಲಿಟಿಯಿಂದ ಆಚೆ ಹೋಗಲ್ಲ ಫಿಲಂ. ನೀವು ಒಳಗಡೆ ಇರ್ತೀರಾ, ಕ್ಯಾರೆಕ್ಟರ್ ನಾನೇ. ಸೊ ಹಾಗಾಗಿನೇ ಇಲ್ಲಿ ಮೇನ್ ರೀಸನ್ ಏನಂತ ಹೇಳಿದ್ರೆ ಅಷ್ಟೊಂದು ಬ್ರೀಫ್ ಹೋದಾಗ ನೀವು ಯಾವ್ದೇ ಸಬ್ಜೆಕ್ಟ್ ಇರ್ಲಿ ಏನಂತ ಹೇಳಿದ್ರೆ ಜನ ನೋಡಿದಾಗ ಹೌದಪ್ಪ ಇದೇನಪ್ಪ ಅಂತ ಅವ್ರಿಗೆ ಅನ್ಸ್ಬೇಕು. ನಾವ್ ಹೇಳಬಾರ್ದು, ನೀವ್ ಮಾಡ್ತಾ ಇದ್ರೆ ಅದನ್ನ ನೋಡಿದ ತಕ್ಷಣ ಹೌದಪ್ಪ ಇಷ್ಟೆಲ್ಲ ಇದೆ ಅಂತ. ಕ್ಯಾರೆಕ್ಟರ್ ಬರ್ತದೆ, ಆ ಕ್ಯಾರೆಕ್ಟರ್ ನನ್ಗೆ ಟಚ್ ಆಗ್ಬಿಡ್ಬೇಕು. ಅದು ಕೂತಿರೋ ಜಾಗದಲ್ಲಿ ನಾನು ಅದನ್ನ ಸಿಂಪಲ್ ಆಗಿ ಸೂಫ್ರಮ್ಸ್ ಏನಕ್ಕೆ ಹಿಟ್ ಆಯ್ತು ಅಲ್ಲಿ ಒಬ್ಬ ಅವ್ನ ಯಾರೋ ಬಂದನ ಮಾವ ಅವ್ನ ಮಾವ ಏನ್ ಹೇಳಿ ನಾರ್ಮಲ್ ಆಗಿ ಎಲ್ಲಾ ಕಡೆ ನೋಡಿ ಆ ತರದವ್ರು ಸೊ ಹಾಗಾಗಿ ಏನಂದ್ರೆ ಕನೆಕ್ಟ್ ಆಗುತ್ತಲ್ಲ, ಕನೆಕ್ಟ್ ಆದಾಗ ಅದು ನೋಡಕ್ ಹೋದ್ರೆ ಸಬ್ಜೆಕ್ಟ್ ಅದನ್ನು ಅಷ್ಟಲ್ಲೇ. ಬಟ್ ಏನಂತ ಹೇಳಿದ್ರೆ ಕನೆಕ್ಟಿವಿಟಿ ಇದೆಯಲ್ಲ, ಕನೆಕ್ಟಿವಿಟಿ ಜನರಿಗೆ ಅದೊಂದ್ ಕ್ಯಾರೆಕ್ಟರ್. ಆಮೇಲೆ ರವಿಯಣ್ಣ ತರ ಕ್ಯಾರೆಕ್ಟರ್ ಒಬ್ಬ ಇರ್ತಾನೆ, ಎಲ್ಲಾರ್ಗು ಸ್ವಲ್ಪ ದುಡ್ಡು ಇಟ್ಟಿರ್ತಾನೆ, ಎಲ್ರಿಗೂ ಎಣ್ಣೆ ಹೊಡ್ಸ್ಕೊಂಡು ಅವ್ನು ಹೇಳದ್ ಮಾತು ಎಲ್ಲಾರು ಕೇಳ್ತಾ ಇರ್ತಾರೆ, ಲಾಜಿಕಲಿ ಮಾತಾಡ್ತಾ ಇರ್ತಾನೆ. ಸೇಮ್ ಅದೇನೆ ಅವ್ನ್ ಕಂಡ್ರೆ ಯಾರಿಗೋ ಒಬ್ರಿಗೆ ಆಗಲ್ಲ. ಸಕ್ಸಸ್ ಫಾರ್ಮುಲಾ ಏನಂತ ಹೇಳಿದ್ರೆ ಅದು ರಿಯಲ್ ಆಗಿ ಜನರಿಗೆ ಎಷ್ಟು ಕನೆಕ್ಟ್ ಆಗ್ತದೆ. ಸಿಂಪಲ್ ಒಂದ್ ಮುಂಗಾರು ಮಳೆ ಎಷ್ಟು ಓಡ್ತು, ತುಂಬಾ ಓಡ್ತಲ್ವಾ. ಅದ್ ಮೇನ್ ಏನಂದ್ರೆ ಮುಂಗಾರು ಮಳೆ ಇಟ್ಟಾಗೋದಕ್ಕೆ ಕಾರಣ ಅಂದ್ರೆ ರೋಡ್ಗೆ 10 ಜನ ಲವ್ ಫೇಲ್ಯೂರ್ ಆಗಿರೋ ಸಿಗ್ತಾರೆ. ಅದಕ್ಕೆ ಅವಾಗ ಯೂತ್ಸ್ ಜಾಸ್ತಿ ಮೂವಿ ಹೋಗೋದು. ಅವ್ರ ಎಲ್ರಿಗೂ ಒಂದ್ ಲವ್ ಫೇಲ್ಯೂರ್, ಫಸ್ಟ್ ಲವ್ ಇದೆಲ್ಲ ಆಗಿರುತ್ತೆ, ಕನೆಕ್ಟ್ ಮಾಡ್ಕೊಂತಾರೆ. ಮೂವಿ ಯಾವಾಗ ನಮ್ಗೆ ಕನೆಕ್ಟ್ ಆಗುತ್ತೋ ಮೂವಿ ಹಿಟ್. ಇದನ್ನು ಅಷ್ಟೇನೆ, ದುನಿಯಾನು ಅಷ್ಟೇನೆ. ದುನಿಯಾನೇ ಹಿಟ್ ಆಯ್ತು. ಅವನು ದುನಿಯಾದಲ್ಲಿ ಅವ್ನ ಕ್ಯಾರೆಕ್ಟರ್ ನೋಡಿದ್ರೆ ಹೌದಪ್ಪ ಬಡಪಾಯಿ ಅವ್ನು ಹಂಗ್ ಮಾಡಿದ್ರೆ ಹಂಗ ಆಗ್ತಾನೆ ಅನ್ನೋ ತರ ತೋರಿಸ್ತಾನಲ್ಲ, ಫುಲ್ ಸೆಂಟಿಯಾಗಿ ತಗೊಂಡೋದ. ಅದ್ರಲ್ಲಿ ಕಾಂಬಿನೇಷನ್ ಏನಂತ ಹೇಳಿದ್ರೆ ಮುಂಗಾರು ಮಳೆ ಇಬ್ರು ಶಿಷ್ಯರೇ, ಅಂದ್ರೆ ಇಬ್ರು ಫ್ರೆಂಡ್ಸೇ, ಯೋಗರಾಜು ಸೂರಿ ಇಬ್ರು ಒಂದೇ ಇದೆ. ಬಟ್ ಏನಂದ್ರೆ ಎಂಟೈರ್ಲಿ ಚೇಂಜ್. ಯೋಗರಾಜ್ ಬಂದು ಫುಲ್ ಡ್ರಾಮಾಟಿಕ್, ಒಂದ್ ಸ್ವಲ್ಪ ರೊಮ್ಯಾನ್ಸ್ ಆತರ. ಸೂರಿ ಬಂದು ಆತರ ಅಲ್ಲ, ರಿಯಲಿಸ್ಟಿಕ್. ಶುಕ್ರವಾರ ಫಿಲಂ ರಿಲೀಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಗುರುವಾರ ರಿವ್ಯೂ ಪೇಪರ್ ಬರ್ತಾ ಇದ್ದು ಅಲ್ಲ. ಆತರ ಮಾಡಿದ್ರೆ ಒಳ್ಳೇದು. ಏನಕ್ಕಂದ್ರೆ ಸಿನಿಮಾನು ಅಷ್ಟೇ. ಬಟ್ ಅವಾಗ OTT ಇರ್ಲಿಲ್ಲ, ಹೌದು, ಮತ್ತೆ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ. ಇವಾಗ ನೀವ್ ಏನೇ ಮಾಡಿದ್ರು ಇಲ್ಲಿ ಸ್ಟಾಪ್ ಅಂತೂ ಮಾಡಕ್ಕಾಗಲ್ಲ. ನೀವ್ ಹಾಕಿಲ್ಲ ಅಂದ್ರೂ ಯಾವನೋ ಒಬ್ಬ ಹಾಕ್ತಾನೆ. ಕಾಂಪಿಟೇಷನ್ ಏನ್ ಮಾಡ್ತಾರೆ, ಎಲ್ರು ಹಾಕ್ಬಿಡ್ತಾರೆ. ನಾನು ಹೋಗಿದ್ದೆ ಅಂತ ತೋರ್ಸಕ್ಕೆ ಹಾಕ್ತಾರೆ. ಗೌರ್ಮೆಂಟ್ ಮಾಡ್ಕೊಬೇಕು. ಏನಕ್ಕಂದ್ರೆ ನಾನು ಹೇಳಿದ್ರೆ ಇಂಡಸ್ಟ್ರಿ ಆಲ್ರೆಡಿ ಹೋಗ್ಬಿಟ್ಟಿದೆ, ಎಲ್ಲಾರು ಗೌರ್ಮೆಂಟ್ ಮೇಲೆ ಹಾಕಕ್ಕಾಗಲ್ಲ. ನಾವು ಜನಗಳಾಗಿ ನಾವು ಸ್ವಲ್ಪ ತಗೋಬೇಕು. ಏನು ಇದು ಸೊಲ್ಯೂಷನ್ ಅಂದ್ರೆ ಎಲ್ಲಾ ಡೈರೆಕ್ಟರ್ಸ್ ಒಳ್ಳೆ ಫಿಲ್ಮ್ ತೆಗೆದ್ರೆ ಎಲ್ಲಾರು ಹೋಗಿ ನೋಡ್ತಾರೆ. ಎಂತ ರಿವ್ಯೂ ಅನ್ನ ಕೊಡ್ಲಿ, ಇವಾಗ ಸೂಪರ್ ಹೋಗೆಲ್ಲ ಏನ್ ಯಾರು ಚೆನ್ನಾಗಿಲ್ಲ ಅಂತ 10 ಜನ ರಿವ್ಯೂ ಹಾಕ್ಲಿ, ಪ್ರಾಬ್ಲಮ್ ಅಲ್ಲ. ಎಷ್ಟೊಂದು ಒಳ್ಳೆ ಮೂವಿನೂ ರಿವ್ಯೂವರ್ಸ್ ಇಂದ ಫ್ಲಾಪ್ ಆಗಿದೆ. ಎಷ್ಟೊಂದು ಒಳ್ಳೆ ಮೂವಿ ಏನ್ ಎಷ್ಟು ಒಳ್ಳೆ ಮೂವಿ ಕಂಗುವ, ಅಷ್ಟೊಂದೇನು ಕೆಟ್ಟ ಮೂವಿನೇ ಅಲ್ಲ ಅದು.
ಬಟ್ ಕಂಗುವಾ ಫ್ಲಾಪ್ ಆಯ್ತು ಮೇನ್ ರೀಸನ್ ಏನು. ಬಟ್ ಅದು ಇರ್ಲಿ, ಇಲ್ಲ ಇರ್ಲಿ ಬೇಡ ನೀವು ಮಾತಾಡಿದ್ರೆ ವರ್ಕೌಟ್ ಆಗಿಲ್ಲ. ಆ ಮೂವಿ ಚೆನ್ನಾಗಿಲ್ಲ, ಓಕೆ. ಡಿಫ್ರೆಂಟ್ ಟೇಸ್ಟ್, ನಿಂದೆ ಬೇರೆ ಟೇಸ್ಟ್ ಇರುತ್ತೆ. ನನ್ನ ಫ್ರೆಂಡ್ಸೇ ತುಂಬಾ ಜನ ರಿವ್ಯೂಸ್ ವಿಡಿಯೋಸ್ ಮಾಡ್ತಾರೆ, ನಾನು ನೋಡ್ತೀನಿ, ಅದೆಲ್ಲ ರಿವ್ಯೂಸ್ ನೋಡ್ತೀನಿ. ಬಟ್ ಯಾವ್ದನ್ನು ನಾನು ರಿವ್ಯೂ ನೋಡ್ಬಿಟ್ಟು ಹೋಗಿ ಫಿಲಮ್ ನೋಡಲ್ಲ. ನನ್ಗೆ ಯಾವಾಗ ನಾನು ಆಕ್ಚುಲಿ ಒಂದು ವಾರಕ್ಕೆ ಮಿನಿಮಮ್ 4 ಫಿಲಮ್ ನೋಡ್ತಾ ಇದ್ದೆ ನಾನು. ಇವಾಗ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ, 1-2-3 ವರ್ಷದಿಂದ ಅಷ್ಟಾಗಿ ಹೋಗ್ತಾ ಇಲ್ಲ. ನನಗೆ ಒಂದು ಫಿಲಮ್ ಫಸ್ಟ್ ನನಗೆ ಇಡ್ಸೋದು ಟೈಟ್ಲು. ಯಾವ್ದಾದ್ರು ನನ್ನ ತಲೆ ಕೂತ್ಕೊಂಡು ನನಗೆ ಬೇಸಿಕ್ಲಿ ಟೈಟಲ್, ಈ ಸಿನಿಮಾ ಹೆಸರು ಹಿಂಗೈತೆ, ಹೆಂಗಿರುತ್ತೆ, ಒಂದು ಕ್ಯೂರಿಯಾಸಿಟಿ ಬರಬೇಕು. ಅದ್ರ ನೆಕ್ಸ್ಟ್ ಒಂದು ಟೀಸರ್ ಟ್ರೈಲರ್ ಏನಾರು ಬಿಡ್ತಾರೆ, ಅದು ಓಕೆ ಇದು ಇಷ್ಟ ಆಯ್ತಾ ಹೋಗ್ತೀನಿ, ಅಥವಾ ಸಾಂಗ್ಸ್ ಇಷ್ಟ ಆಯ್ತಾ ಹೋಗ್ತೀನಿ. ಬೇಸಿಕಲಿ ಯಾವ್ದಾದ್ರು ಒಂದಾರು ನನಗೆ ಅದು ಕ್ಯಾಚ್ ಆಗತ್ತಾ ಇರಬೇಕು. ಈಗ ಈ ಸೂಫ್ರಮ್ ಶೋನಲ್ಲಿ ನನಗೆ ಮೇನ್ ಆಗಿ ಅಂದ್ರೆ ನೀವ್ ಹೇಳ್ದಾಗೆ ಭಾವ ಬಂದರೋ ಎಂಟ್ರಿ, ಅದು ಒಂದೇ ನನಗೆ ಇದಿತ್ತು. ಇದೇನೋ ಈ ರೇಂಜ್ ಕೊಡ್ತಾರಲ್ಲ ಎಲ್ಲಾರು ನೋಡ್ಬೇಕು ಅಂತ ಹೋಗಿದ್ದಷ್ಟೇ. ಅದ್ ಯಾವ ಲೆವೆಲ್ಗೆ ಇಷ್ಟ ಆಯ್ತು ಅಂದ್ರೆ ಅವ್ನ್ ತೆಗ್ದಿ ಅವ್ನ ಮೇಲೆ ಅನ್ನ ಗಿನ್ನ ಎಲ್ಲ ತಿಂದಿರೋದೆಲ್ಲ ಎಸ್ತಿರ್ತಾರೆ. ಅದು ಸಕ್ಕತ್ ಇಷ್ಟ ಆಯ್ತು. ಯಾಕಂದ್ರೆ ನಮ್ಮ ಊರ್ಗಳ ಕಡೆ ನಾವು ಫಂಕ್ಷನ್ ಮಾಡಿದಾಗ ಯಾರು ಒಬ್ಬ ಹತ್ರ ತಿಪ್ಪಲ್ಲಿ ಬಿದ್ದಿರ್ತಾರೆ, ಅದು ಆಯ್ತು. ಸೊ ಈ ರಿವ್ಯೂ ಅನ್ನೋದು ಒಂದ್ ಪಾರ್ಟ್ ಇರೋದನ್ನ ನೋಡಿ, ಯಾಕಂದ್ರೆ ಅವನು ಮಾಡ್ತಾ ಇರೋದು ಇವಾಗ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ರೆ ಅವ್ನ ಅದರಿಂದ ಏನೋ ಒಂದು ಇನ್ಕಮ್ ಇರುತ್ತೆ. ಇಲ್ಲ ನಾನು ಹೇಳ್ತೀನಿ ಆ ರಿವ್ಯೂವರ್ಸ್ ನ ಅವ್ನ ಏನಾರು ಕೊಡ್ಲಿ, ಅದನ್ನ ನಾವ್ ನೋಡ್ದವ್ರು ಅದನ್ನ ಸೀರಿಯಸ್ ಆಗಿ ತಗೋಬಾರ್ದು. ನಾನು ಹೋಗಿ ನೋಡಿ ಡಿಸೈಡ್ ಮಾಡ್ಬೇಕು ಸಿನಿಮಾ ಹೆಂಗಿದೆ ಅಂತ. ಅವ್ನು ಹೇಳದ್ನ ನೋಡ್ಕೊಂಡು ಎಲ್ರಿಗೂ ಒಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ, ಅದ ಅವ್ರ ಪರ್ಸ್ಪೆಕ್ಟಿವ್ ಅವ್ರು ಹೇಳಿರ್ತಾರೆ. ಆದಷ್ಟು ಅವ್ರವ್ರು ಹೋಗಿ ನೋಡಿ ಅವ್ರವ್ರ ಒಪಿನಿಯನ್ ಇಟ್ಕೊಂಡ್ರೆ ಒಳ್ಳೇದು ಅಂತ. ಓಜಿನೇ ಅದೇ ಇಂಡಿವಿಜುವಲ್ ಟೇಸ್ಟ್. ನಾವು ಒಬ್ರು ಒಂದ್ ರಿವ್ಯೂ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಕೊಂಬಾರ್ದು. ಇದು ವಿಕ್ರಮ್ ಅವನದೊಂದು ಫಿಲಮ್ ತಾಂಗಲ್, ಚಿನ್ನ ಹುಡಿಕೊಂಡು, ನನಗೆ ಅದು ಹೆಚ್ಚು ಕಮ್ಮಿ 4 ದಿವಸ 5 ದಿವಸ ನೋಡಿದೀನಿ. ಹಿಂಗ್ ಹೋಗ್ಬಿಡ್ತಾ ಇದ್ದೆ ಮುಂದಕ್ಕೆ, ಅರ್ಥ ಆಗಿಲ್ಲ. ಮತ್ತೆ ಒಂದ್ 20 ನಿಮಿಷ ಹಿಂದಕ್ ಬಂದು ಮತ್ತೆ ನೋಡು, ಹಿಂಗ್ ನೋಡ್ಕೊಂಡು ಅರ್ಥ ಮಾಡ್ಕೊಂಡಿದ್ದೆ. ಯಾಕಂದ್ರೆ ಅದು ಕನ್ನಡದಲ್ಲಿ ಬೇರೆ ಇರ್ಲಿಲ್ಲ, ಅದು ತಮಿಳಲ್ಲೇ ಇತ್ತಾ, ಸ್ವಲ್ಪ ಭಾಷೆ ಅರ್ಥ ಆಗೋದು ಕಷ್ಟ. ನೋಡ್ ನಂಗೆ ಒಂದ್ ಸ್ವಲ್ಪ ತಾಂಗಲ್ ಏನ್ ಹಂಗಂದ್ರೆ ಅರ್ಥ ಏನು ಅಂತ ಆ ಫಿಲಮ್ ನೋಡಿದ್ ನಾನು ಅಷ್ಟೇ. ತಂಗಲಾನ್ ಅಂತನಾ, ಆ ಮೂವಿ ನಂಗೆ ಇಷ್ಟ ಆಗ್ಲಿಲ್ಲ. ನಿಮ್ಮತ್ತಲ್ಲಿ ಅದೇ ಒಬ್ರೊಬ್ರು ಟೇಸ್ಟ್ ಅದು. ಏನು ಸಿನಿಮಾ ಇಲ್ಲ, ಸಿನಿಮಾ ಅಲ್ಲ, ಇದು ಮೀಡಿಯಾ. ನೆಕ್ಸ್ಟ್ ಟಾಪಿಕ್ ಮೀಡಿಯಾ. ಅಪ್ಪ ನಾವ್ ಇದೆಲ್ಲ ಬರೀ ಚರ್ಚೆ ಮಾಡ್ತಾ ಇರೋದು, ಆಮೇಲೆ ಏನೋ ಮಾತಾಡ್ತಾರ ಅಂದ್ಬಿಟ್ಟು ಕೇಸ್ ಗೀಸ್ ಎಲ್ಲ ಹಾಕ್ಬಿಟ್ರಿ ನಾವೇನೋ ಅಷ್ಟೆಲ್ಲ ಮಾಡಲ್ಲ. ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಜನಕ್ಕೊಂದು ಎಂಟರ್ಟೈನ್ಮೆಂಟ್ ಕೊಡೋಣ, ನಾವು ಒಂದೊಂದು ವಿಷಯ ತಿಳ್ಕೊಳ್ಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು ಅಷ್ಟೇ. ಅದೇ ನಾವು ಕೆಲಸ ಮುಗಿಸ್ಕೊಂಡು ನೈಟ್ ಅಲ್ಲಿ ಕುತ್ಕೊಂಡು ನಾವ್ ಇದ್ ನೈಟ್, ಆಮೇಲೆ ಏನು ಕೆಲ್ಸನೂ ಇಲ್ದಂಗೆ ತಗೊಂಡೋಗಿ ಎಲ್ಲ ಕೂರ್ಸ್ಬಿಡ್ಬೇಡ್ರಿ ನಮ್ನ. ಆತರ ಮಾಡಿಲ್ಲ, ಜನರಲ್ ಆಗಿ ಮಾತಾಡೋದನ್ನೇ ಇಲ್ಲಿ ಆಗ್ತಾ ಇರ್ತೀವಿ ಅಷ್ಟೇ. ಬರೀ ಚರ್ಚೆ ಅಷ್ಟೇ. ನಾವೇನು ಯಾರಿಗೂ ಬೈತಾ ಇಲ್ಲ, ಇನ್ನೊಂದ್ ಮಾಡ್ತಾ ಇಲ್ಲ, ಜಸ್ಟ್ ನಾರ್ಮಲ್ ಆಗಿ ಮಾತಾಡೋದು. ಏನ್ ಗೊತ್ತದ ಕಮೆಂಟ್ಸ್ ಅಲ್ಲೂ ನೀವು ಚರ್ಚೆ ಮಾಡಿ, ನೀವು ಅಲ್ಲಿ ಬಂದ್ಬಿಟ್ಟು ನಮ್ಗೆ ಅಲ್ಲಿ ಕ್ರಿಟಿಸೈಸ್ ಮಾಡ್ಬಿಡಿ, ಬರೀ ಅಲ್ಲಿ ಪಾಯಿಂಟ್ಸ್ ಮಾತ್ರ ಹೇಳಿ, ಬೇಕಾದ್ರೆ ಹಿಂಗ್ ಮಾಡ್ಗುರು ಹಿಂಗ್ ಮಾಡಪ್ಪ ಅಂತ ಹೇಳಿ ತಗೊಳ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮೀಡಿಯಾದ ಬಗ್ಗೆ ಮೀಡಿಯಾ ಬಗ್ಗೆ ಮಾತಾಡೋದನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಮಾಡೋ ಪ್ಲಾನ್ ಮಾಡಿ ಅಂತ. ಹೌದಾ? ಕ್ರಿಯೇಟಿವ್ ಟೀಮ್ ಅವರು. ಕ್ರಿಯೇಟಿವಿಟಿ ಅಂದ್ರೆ ಏನು, ರಿಯಾಲಿಟಿ ಹೇಳ್ಬೇಕಷ್ಟೇ. ಎಲ್ಲಪ್ಪ ಕ್ರಿಯೇಟಿವ್ ಆಗ ಆಕ್ಚುಲಿ ಮೀಡಿಯಾ ತುಂಬಾ ಕಂಟೆಂಟ್ ಬರುತ್ತೆ. ನೀವು ಅಟ್ಲೀಸ್ಟ್ ಒಂದ್ 10-20 ಎಪಿಸೋಡ್ ಮಾಡ್ಬೋದು. 2 ಎಪಿಸೋಡ್ ಅಷ್ಟೇ ಎಪಿಸೋಡ್ ಮಾಡ್ಬೋದು. ಬಟ್ ಏನಂತಾರ ಕ್ರಿಸ್ಪಿ ಆಗಿ ಒಂದ್ 2 ಎಪಿಸೋಡ್ ಮಾಡ್ಕೊಂಡು ಹೇಳ್ಕೊಂಡು ಏನಂತಾರೆ ರಿಯಾಲಿಟಿ ಎಷ್ಟಿದೆ. ಸರಿ, ಇವಾಗ ಮೀಡಿಯಾ ಅಂದ್ರೆ ಮೀಡಿಯಾ ಟಾಪಿಕ್ ಹೇಳ್ಬಿಡ್ತೀನಿ, ಸಿಂಪಲ್ ಒಂದೇ ಹೇಳ್ಬಿಟ್ಟು, ಪ್ಯಾಬ್ಸ್ ಅಂತ ಬರುತ್ತೆ, ಅವರೇ ಇವಾಗ ಮೀಡಿಯಾ. ಏನು ಪ್ಯಾಬ್ಸ್ ಏನಂದ್ರೆ? ಇದು ನೀವು ಯಾರು ಹೀರೋಯಿನ್ ಆಕ್ಟರ್ಸ್ ಎಲ್ಲ ಎಲ್ಲಿ ಬರ್ತಾರೆ, ಅವ್ರ ಡೈಲಿ ಅಪ್ಡೇಟ್ಸ್, ಏನ್ ಬಟ್ಟೆ ಹಾಕೊಂಡ್ ಹೋದ್ರು, ಯಾವ ಜಿಮ್ ಹೋದ್ರು, ಎಲ್ಲಿ ಹೋದ್ರ ಇಲ್ವಾ, ಸೀಕ್ರೆಟ್ ಆಗಿ ಯಾರನ್ನ ಮೀಟ್ ಮಾಡಕ್ ಹೋದ್ರು, ಯಾರು ಮಾಡಕ್ ಹೋದ್ರು, ಅದೆಲ್ಲ ಅದೇ ಇವಾಗ ಮೀಡಿಯಾ. ಆಕ್ಚುಲಿ ಬಾಲಿವುಡ್ ನಡೀತಾ ಇರೋದೇ ಅದು. ಇಲ್ಲಿನೂ ಸ್ಟಾರ್ಟ್ ನಾನು ಹೇಳ್ತಾ ನೀವು ಇನ್ಸ್ಟಾಗ್ರಾಮ್ ಎಲ್ಲಿ ನೀವು ಓಪನ್ ಮಾಡೋದು, ನಾನು ಹೇಳ್ತಾ ಇರೋದು ಇವಾಗ ಆಲ್ಮೋಸ್ಟ್ ಜಾಸ್ತಿ ಜನ ಶೇರ್ ಮಾಡ್ತಾ ಇರೋದು, ನೋಡ್ತಾ ಇರೋದು ಅದನ್ನ. ಇಲ್ಲಿ ಸಮಾಜದಲ್ಲಿ ಏನ್ ನಡೀತಾ ಇದೆ ಅದೆಲ್ಲ ಏನು ಅಷ್ಟು ಕೇರ್ ಮಾಡಲ್ಲ. ಇದೊಂದು ಟಾಪಿಕ್ ಹೋಗ್ತಿದೆ, ಇದು ಅವಾಗ ಅದ್ರಲ್ಲಿ ಮಾತಾಡೋಣ. ನನಗೆ ಗೊತ್ತಿಲ್ಲ ನೀನು ಹೇಳಿದ್ದು, ಸೊ ಅದನ್ನ ಹೇಳ್ಕೊಡ್ತೀನಿ.
ಓಕೆ ಓಕೆ ಕ್ಯಾಮ್ರಾಮನ್ ಮುಗಿಸೋಣ. ಕಟ್. ಅಪ್ಪ ಕರೆಕ್ಟಾಗಿ ಟಾಟಾ ಬೈ ಬೈ ಅಂತ ಹೇಳೋಣಪ್ಪ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ನೆಕ್ಸ್ಟ್ ಟೈಮ್ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ನಮ್ಮೆಲ್ಲಾ ವಿಡಿಯೋಸ್ಗೂ. ಅದಕ್ಕೆ ಎಲ್ಲಾ ವಿಡಿಯೋಸ್ ಅಂದ್ರೆ 2 ವಿಡಿಯೋನ ಹಾಕಿರೋದು. ರೀಲ್ಸ್ ಎಲ್ಲ Reels ಎಲ್ಲ ತುಂಬಾ ಚೆನ್ನಾಗಿ ರೀಲ್ಸ್ ಎಲ್ಲ ತುಂಬಾ ಚೆನ್ನಾಗಿ ರೀಚ್ ಆಗ್ತಿದೆ. ಅದು ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದ್ರೆ ನೋಡಿ. ಹ್ಯಾಪಿ ದೀಪಾವಳಿ. ಹ್ಯಾಪಿ ಹ್ಯಾಪಿ ದಿವಾಲಿ.